ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶರಣಪ್ಪ ಅನ್ನಿಗೇರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ನಿನ್ನೆ ಕ್ಲಾಸಿನೊಳಗೆ ಏನು ಮಾಡಿದ್ವಪ್ಪ ಅಂತಂದ್ರೆ ಚಂದ್ರಯಾನ ನೋಡ್ಕೊಂಡ್ಬಂದ್ವಿ. ಮತ್ತು ಭಾರತ ದೇಶದಲ್ಲಿರ್ತಕ್ಕಂತಹ ಮೊದಲ ಉಪಗ್ರಹ ಆಗಿರ್ತಕ್ಕಂಥ ಆರ್ಯಭಟ ಮತ್ತು ಬೇರೆ ಬೇರೆ ದೇಶದ ಯಾವ ಥರ ಅದಾವ ಅನ್ನೋದು ಏನು ಮಾಡ್ಕೊಂಡ್ಬಂದ್ವಿಪ್ಪ ಅಂತಂದ್ರೆ ನೋಡ್ಕೊಂಡ್ಬಂದ್ವಿ. ಇವತ್ತಿನ ಕ್ಲಾಸಿನೊಳಗೆ ಏನು ಮಾಡೋಣಪ್ಪ ಅಂದರೆ ಅದರ ಮುಂದುವರೆದ ಭಾಗ ಯಾವುದಪ್ಪ ಅಂದರೆ ಮಂಗಳಯಾನ. ಈ ಮಂಗಳಯಾನ ಅಂತ ಅನ್ನೋದನ್ನ ಯಾವಾಗಪ್ಪ ಅಂತಂದ್ರೆ 2013 ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಲಾಂಚ್ ಮಾಡ್ತಾರೆ. ಮಂಗಳನ ಗ್ರಹದ ಏನು ಮಾಡ್ಬೋದಪ್ಪ ಅಂತಂದ್ರೆ ಅಧ್ಯಯನ ಮಾಡುವಂತಹ ಪರ್ಪೋಸಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಮಂಗಳಯಾನವನ್ನು ಮಾಡ್ತೀವಿ. ನೋಡ್ರಿ, 2012 ಒಳಗೆ ಮಂಗಳಯಾನ ಮಾಡಬೇಕು ಅಂತಂದು ಒಂದು ಪ್ಲ್ಯಾನ್ ಹಾಕ್ತಾರ. ಪ್ಲ್ಯಾನ್ ಹಾಕಿದ ಮೇಲೆ ಅದು 2013 ನವೆಂಬರ್ 5ಕ್ಕೆ ಏನಾಕತ್ತಪ್ಪ ಅಂತಂದ್ರೆ ಈ ಮಂಗಳಯಾನವನ್ನು ಮಾಡಬೇಕು ಅನ್ನೋದು ಅಂತ ಏನು ಮಾಡ್ತದಪ್ಪ ಅಂತಂದ್ರೆ ಲಾಂಚ್ ಮಾಡ್ತಾರ. ಲಾಂಚ್ ಮಾಡಿದಾಗ ಅದ್ರ ಉದ್ದೇಶ ಏನಾಗಿತ್ತು ರೀ ಸರ್ ಅಂತ ಕೇಳಿದರೆ, ಮಂಗಳ ಗ್ರಹದ ಒಂದು ಧ್ರುವದಲ್ಲಿ ಸಾವಿರಾರು ಕಿಲೋಮೀಟರ್ ಮಂಜುಗಡ್ಡೆ ಪ್ರದೇಶ ಇರುವುದನ್ನು ಏನು ಮಾಡ್ತಪ್ಪ ಅಂತಂದ್ರೆ ಪತ್ತೆ ಹಚ್ಚಿ ನಮ್ಗೇನು ಮಾಡ್ತಪ್ಪ ಅಂತಂದ್ರೆ ಹೇಳತ್ತು. ಸರ್ ಹಂಗಂದ್ರೆ ಇದಕ್ಕೆ ಯಾವ ಒಂದು ರಾಕೆಟನ್ನು ಬಳಸಿದ್ರು ಅಂತ ಕೇಳಿದ್ರೆ, ಯಾವ ಒಂದು ರಾಕೆಟ್ ಅಂತಂದ್ರೆ PSLV C-25 ಅನ್ನುವಂಥ ಒಂದು ರಾಕೆಟನ್ನು ಬಳಸಿದ್ರು. ಎಲ್ಲಿಂದ ಕಳಿಸಿದ್ರಿ ಸರ್ ಅಂತಂದರೆ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಏನು ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿಂದ ಏನು ಮಾಡಿದ್ರು ಅಂತಂದ್ರೆ ಕಳಿಸಿದ್ರು. ಇದಕ್ಕೆ ಎಷ್ಟು ಕೋಟಿ ಖರ್ಚಾಯಿತು ಅಂತಂದರೆ ಸುಮಾರು 450 ಕೋಟಿ ರೂಪಾಯಿ ಏನಾಯ್ತಪ್ಪ ಅಂತಂದ್ರೆ ಖರ್ಚು ಆಯಿತು. ಖರ್ಚಾಗಿ ಇದು ಏನು ಮಾಡ್ತಪ್ಪ ಅಂತಂದರೆ ಈ ಒಂದು ಮಂಗಳ ಗ್ರಹದ ಒಂದು ವೀಕ್ಷಣೆಯನ್ನು ಯಾವ ಥರ ಅಲ್ಲಿ ಮಂಗಳ ಗ್ರಹದ ಮೇಲೆ ಐತಿ ಅಂತಂದು ಸುಮಾರು 7 ರಿಂದ 9 ವರ್ಷಗಳ ಕಾಲ ಏನು ಮಾಡ್ತಪ್ಪ ಅಂತಂದ್ರೆ ಇದು ನಮಗೆ ಇನ್ಫಾರ್ಮೇಶನ್ ಕೊಡ್ತು. ಇತ್ತೀಚೆಗೆ ಮೊನ್ನೆ 2021 ಕೆ ಶಿವನ್ ಅವ್ರು ಹೇಳ್ದಂಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಕೂಡ ಅದು ಮಂಗಳ ಗ್ರಹದ ಇಮೇಜಸ್ ಅನ್ನ ಏನು ಮಾಡಕತ್ತಪ್ಪ ಅಂತಂದ್ರೆ ಕೊಡಕತ್ತೈತಿ ಈ ಒಂದು ಮಂಗಳಯಾನ. ಇನ್ನು ನೆಕ್ಸ್ಟು ಈ ಮಂಗಳಯಾನದೊಳಗೆ 450 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಬೇರೆ ಬೇರೆ ದೇಶದ ಮಂಗಳ ಗ್ರಹಕ್ಕೆ ಹೋಗಿದ್ರು. ಬಟ್ ಮೊದಲ ಪ್ರಯತ್ನದಲ್ಲಿ ಅವ್ರು ಏನಾಗಿದ್ರಪ್ಪ ಅಂತಂದ್ರೆ ವಿಫಲವಾಗಿದ್ರು. ಆದ್ರೆ ಭಾರತ ದೇಶ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮೊದಲ ಪ್ರಯತ್ನದಲ್ಲೇ ಏನ್ ಮಾಡದಪ್ಪ ಅಂತಂದ್ರೆ ಗೆದ್ದು ಬಂತು. ಅದರ ಒಂದು ನಿರ್ವಾಹಕರು ಯಾರಾಗಿದ್ರು ಅಂತಂದ್ರೆ ರಾಧಾಕೃಷ್ಣನ್ ಅವರು ಏನು ಮಾಡಿದ್ರು ಅಂತಂದ್ರೆ ಆ ಒಂದು ಸಮಯದೊಳಗೆ ಯಾವ ಒಂದು ಸಮಯದೊಳಗ್ರಿ ರಾಧಾಕೃಷ್ಣನ್ ಅವರು ಏನಾಗಿದ್ರಪ್ಪ ಅಂತಂದ್ರೆ ಇಸ್ರೋದ ಸಂಸ್ಥೆಯ ಅಧ್ಯಕ್ಷರಾಗಿದ್ರು. ಅರ್ಥ ಆಯ್ತು? ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿದ್ರು. ಸುಮಾರು 300 ದಿನಗಳ ಕಾಲ. ಎಷ್ಟ್ರಿ? 300 ದಿನಗಳ ಕಾಲ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ 2013 ನವೆಂಬರ್ 5ಕ್ಕೆ ನಾವು ಲಾಂಚ್ ಮಾಡಿದ್ವಿ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಇಂದ. ಅದು ಯಾವಾಗ ಮುಗ್ತಪ್ಪ ಅಂತಂದ್ರೆ ಸೆಪ್ಟೆಂಬರ್ 24, 2014ಕ್ಕೆ ಹೋಗಿ ಆ ಮಂಗಳ ಗ್ರಹದ ಕಕ್ಷೆಯ ಮೇಲೆ ಕುಂತು ಆ ಒಂದು ಅಧ್ಯಯನ ಮಾಡಿ ಅದಕ್ಕೆ ಏನು ಮಾಡ್ತಪ್ಪ ಅಂದ್ರೆ ನಮಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕಳ್ಸಾಕತ್ತು ಅಂತ ಅನ್ನೋದು ಉಲ್ಲೇಖ ಐತಿ. ಸರ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಒಳಗೆ ಯಾವ ಕ್ವಶನ್ ಕೇಳ್ಯಾರಿ ಅಂತ ಕೇಳಿದ್ರೆ ಮಂಗಳಯಾನವನ್ನು ಮಾಡಿದಿರ್ತಕ್ಕಂಥ ಉಪಯೋಗಿಸಕ್ಕಂತಹ ಒಂದು ರಾಕೆಟ್ ಯಾವುದು ಅಂತ ಕೇಳ್ಯಾನ PSLV C-25. ನಾನು ಇನ್ನೇ ನಿಮಗೆ ರಾಕೆಟ್ ಬಗ್ಗೆ ಹೇಳೇನಲ್ಲ, ಇನ್ನೊಮ್ಮೆ ರಿವಿಷನ್ ಮಾಡ್ಕೊಡ್ಲಿ. ಎಸ್, ಅಂದ್ರೆ ರಾಕೆಟ್ ಒಳಗೆ ನಾವು ಭಾರತ ದೇಶದೊಳಗೆ 4 ಟೈಪ್ ರಾಕೆಟ್ ನೋಡ್ತೇವೆ. ಅದ್ರಾಗ ಫಸ್ಟ್ ಒನ್ ಯಾವ್ದು ಅಂತಂದ್ರೆ SLV-3. ಯಾವ್ದ್ರಿ? SLV-3 ಅಂತಂದು ಏನ್ರಿ? SLV-3 ಏನ್ರಿ ಸರ? SLV-3 ಅಂತಂದ್ರೆ ಸಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ ನಾವು. ಏನ್ರಿ? ಸಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಈ ಒಂದು ವೆಹಿಕಲ್ ಅನ್ನ ಏನಪ್ಪಾ ಅಂದ್ರೆ ಮುಖ್ಯ ರೂವಾರಿ ಯಾರಿ ಅಂತಂದ್ರೆ ನಮ್ಮ APJ ಅಬ್ದುಲ್ ಕಲಾಂ ಅವರು. ಯಾಕಂದ್ರೆ ಇವತ್ತ ಆ ಒಂದು ದೇಶ ಸ್ವಾವಲಂಬಿ ಆಗ್ಬೇಕು. ಯಾಕೆ ನಾವು ಬೇರೆ ದೇಶಕ್ಕೆ ರಾಕೆಟ್ ಕೊಡ್ರಿ ಅಂತ ಹೋಗ್ಬೇಕು, ನಮ್ಮ ದೇಶವನ್ನು ಸ್ವಾವಲಂಬಿ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ SLV-3 ಅನ್ನುವಂತಹ ರಾಕೆಟ್ ಅನ್ನ ಬಿಟ್ಟರು. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ ದೇಶದಲ್ಲಿ ಪ್ರಥಮ ಒಂದು ಉಪಗ್ರಹವಾಗಿರ್ತಕ್ಕಂತಹ ರೋಹಿಣಿ ಅನ್ನುವಂತಹ ಒಂದು ಉಪಗ್ರಹ. ಯಾವ್ದ್ರಿ? ರೋಹಿಣಿ ಅನ್ನುವಂತಹ ಒಂದು ಉಪಗ್ರಹವನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ಈ ಒಂದು SLV-3 ರಾಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ತಗೊಂಡು ಸುಮಾರು ಎಷ್ಟು kg ಇತ್ತಪ್ಪ ಅಂತಂದ್ರೆ 40 kg ಇತ್ರಿ. ಇದು ಎಷ್ಟು kg ರೀ? 40 kg ಇತ್ತು. ಹೋಗಿ ಆ ಕಕ್ಷೆ ಒಳಗೆ ಏನ್ ಮಾಡ್ತಪ್ಪ ಅಂತಂದ್ರೆ ಇಟ್ಟು ಬಂತು. ಕಕ್ಷೆ ಒಳಗಿಟ್ಟು ಅಲ್ಲಿರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ ನಮ್ಗೆ ಏನ್ ಮಾಡಿಕೊಡ್ತಪ್ಪ ಅಂತಂದ್ರೆ ತಿಳಿಸಿ ಬಂತು. ಇದು SLV-3 ಇದು ಏನಪ್ಪಾ ಅಂದ್ರೆ ಭಾರತ ದೇಶದ ಮೊದಲನೇ ತಲೆಮಾರಿನ ರಾಕೆಟ್ ಅಂತ ನಾವೇನ್ ಮಾಡ್ತೇವಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತ ಕೇಳಿದಾಗ ನೆಕ್ಸ್ಟ್ ಯಾವ್ದ್ರಿ ಅಂತ ನೋಡಿದಾಗ ನಾವು ನೆಕ್ಸ್ಟ್ ASLV ಅಂತ ನೋಡ್ತೀವಿ ನಾವು. ಯಾವ್ದ್ರಿ? ASLV. ಏನ್ರಿ ಸರ ASLV ಅಂತ ಕರೀದ್ರ? ಏನ್ರಿ? ASLV ಆಗ್ಯುಮೆಂಟೆಡ್ ಸಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಏನ್ರಿ? ಆಗ್ಯುಮೆಂಟೆಡ್ ಸಟಲೈಟ್ ಏನ್ರಿ? ಆಗ್ಯುಮೆಂಟೆಡ್
ಸಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಕನ್ನಡದೊಳಗೆ ವರ್ಧಕ ಉಡಾವಣಾ ಒಂದು ಉಪಗ್ರಹ ಉಡಾವಣಾ ಒಂದು ವೆಹಿಕಲ್ ಅಂದ್ರೆ ಒಂದು ವಾಹನ ಅಥವಾ ವಾಹಕ ಅಂತ ಕರಿತೀವಿ. ಇದೊಂದು 2ನೇ ತಲೆಮಾರಿನಲ್ಲಿ ಬರ್ತಕ್ಕಂಥ ಒಂದು ರಾಕೆಟ್. ಇದು ಕೂಡ ಸುಮಾರು 150 kg ಪೇಲೋಡ್ ಅನ್ನು ಒಯ್ಯುವಂತಹ ಶಕ್ತಿ ಹೊಂದೈತಿ. ಇದನ್ನು ಕೂಡ ಅನೇಕ ಉಪಗ್ರಹಗಳನ್ನ ಏನ್ ಮಾಡಿದ್ಪಾ ಅಂತಂದ್ರೆ ನಮ್ಮ ದೇಶದ ಉಪಗ್ರಹಗಳನ್ನ ಕಕ್ಷೆಗೆ ಮೇಲೆ ಇಟ್ಟು ನಾವು ಸಂವಹನ ಪರ್ಪೋಸ್ ಬಿಟ್ಟಿರ್ತಕ್ಕಂಥ ಉಪಗ್ರಹಗಳನ್ನ ಏನ್ ಮಾಡಿದ್ಪಾ ಅಂತಂದ್ರೆ ನಮ್ಗ ಇದು ಕೊಟ್ಟತಿ, ಏನು ಇನ್ಫಾರ್ಮೇಶನ್ ಕೊಟ್ಟತಿ ಅಂತ ಹೇಳಿದ್ವು. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ PSLV ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ನಾಗ PSLV ನೋಡ್ರಿ, ಇವತ್ತಿಗಾದ್ರೂ ನಾವು PSLV ಯೂಸ್ ಮಾಡ್ತೀವ್ರಿ. PSLV ಯಾಕಂದ್ರೆ PSLV ಏನಪ್ಪಾ ಅಂತಂದ್ರೆ ಇದು ವೇಟನು ಒಯ್ತೈತಿ, ಜೊತೆಗೆ ಏನಪ್ಪಾ ಅಂತಂದ್ರೆ ಮ್ಯಾಲ ಕಕ್ಷೆ ಒಳಗ ಕುಂತು ಹಲವಾರು ಯೋಜನೆಗಳನ್ನ ಏನ್ ಮಾಡೈತಪ್ಪ ಅಂತಂದ್ರೆ ಸಕ್ಸಸ್ ಕಂಡೈತಿ. ಏನ್ರಿ PSLV ಅಂತಂದ್ರೆ ಪೋಲಾರ್ ಸಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಏನ್ರಿ ಪೋಲಾರ್ ಸಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಧ್ರುವೀಯ ಉಪಗ್ರಹ ಉಡಾವಣಾ ವಾಹನ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕನ್ನಡದೊಳಗ ಕರಿತೀವಿ. ನೋಡ್ರಿ, ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕಂದ್ರೆ SLV ಇದ್ದಿದ್ದು ASLV, ಯಾಕಂದ್ರೆ ಅವುಗಳ ದೂರದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿವೈಡ್ ಮಾಡ್ತೀವಿ. ಇದ್ರ ಇಂಟ್ರೊಡ್ಯೂಸ್ ಮಾಡಿದೊಳಗ ಸುಮಾರು 51 ನಾವು ರಾಕೆಟ್ ಅನ್ನ ಬಿಟ್ರೆ ಅದ್ರ ಒಳಗ 48 ರಾಕೆಟ್ಗಳು ಏನಾಗ್ಯವಪ್ಪ ಅಂತಂದ್ರೆ ಸಕ್ಸಸ್ ಕಂಡವು. ನಾವು ಯಾವ ತರ ಮಾಡ್ತೇವೆ ನೋಡು, ಯಾವ ಕಕ್ಷೆ ಒಳಗೆ ಕುಂದಿರ್ಬೇಕು, ಯಾವ ತರ ಇನ್ಫಾರ್ಮೇಶನ್ ತಿಳ್ಕೋಬೇಕು, ಅದನ್ನ ಏನ್ ಮಾಡಿದ್ಪಾ ಅಂದ್ರೆ ಈ ಒಂದು ತುಳಸೈತಿ. ಇನ್ನು 2 ಹೇಳ್ಬೇಕಂದ್ರೆ ಅದ್ರೊಳಗೆ ಒಂದು ಪಾರ್ಶಿಯಲಿ ಎಕ್ಸಿಕ್ಯೂಟ್ ಆಗೈತಿ, ಒಂದ ಫೇಲ್ ಮಾಡೈತಿ ಇಷ್ಟು ದಿನ ಆದ್ರೂ. ಹಂಗಾಗಿ ಇದು ಇವತ್ತು ದೇಶದೊಳಗ ಅತಿ ಹೆಚ್ಚು ಏನ್ ಮಾಡಿದ್ಪ ಅಂತಂದ್ರೆ ಕೆಲಸ ಮಾಡೈತಿ. ಅತಿ ಹೆಚ್ಚು ಉಪಗ್ರಹಗಳನ್ನ ಏನ್ ಮಾಡಿದ್ಪ ಅಂದ್ರೆ ಕಕ್ಷೆ ಒಳಗೆ ಇಟ್ಟು ಇನ್ಫಾರ್ಮೇಶನ್ ಏನ್ ಮಾಡಿಸ್ಕೊಟ್ಟಪ್ಪ ಅಂತಂದ್ರೆ ತಿಳಿಸಿ ಬಂದೈತಿ. ಅದಕ್ಕೆ ನಾವು ಇಸ್ರೋದರ ಅದಕ್ಕೊಂದು ಏನಂತ ಕೋಡ್ ಕೊಟ್ಟಾರ ಅಂತಂದ್ರೆ ಕೆಲಸದ ಕುದುರೆ. ಏನಂತ ಕೊಟ್ಟಾರಿ? ಕೆಲಸದ ಕುದುರೆ ಅಥವಾ ವರ್ಕಿಂಗ್ ಹಾರ್ಸ್ ಅಂತ ನಾವೇನ್ ಮಾಡ್ತೀವ್ರಿ ಕರಿತೀವಿ. ಇದ ಕೆಲಸದ ಕುದುರೆ. ಏನ್ರಿ? ವರ್ಕಿಂಗ್ ಹಾರ್ಸ್ ಅಂತ ಕರಿತೀವಿ ನಾವು. ವರ್ಕಿಂಗ್ ಹಾರ್ಸ್ ಕೇಳ್ತಾರ, ಈ ಕೆಳಕಂಡ ಯಾವ ರಾಕೆಟ್ ಅನ್ನು ಕೆಲಸದ ಕುದುರೆ ಎಂದು ಕರೆಯುತ್ತಾರೆ? ನೆನ್ಪಿಟ್ಕೋಬೇಕು. ಇದ PSLV ಏನಪ್ಪಾ ಅಂದ್ರೆ ಇವತ್ತು ಸೀರೀಸ್ ಬರ್ತವೆ ನೋಡ್ರಿ. ಈಗ PSLV C11 ಅಂತಂದು ಉಪಯೋಗ ಮಾಡಿದ್ವಿ ನಾವು. ಇದು ಎದಕ್ ಬಿಡ್ತಾರ ಸರ್ ಅಂತಂದು ಕೇಳಿದ್ರೆ ಚಂದ್ರಯಾನವನ್ನು ಮಾಡಕ್ ನಾವೇನ್ ಬಿಟ್ವಿ ಆಗಲೇ ನಾವು ಹೇಳಿದ್ನೆ. ಇನ್ನು ನೆಕ್ಸ್ಟ್ ಈಗ ಮಂಗಳಯಾನ ನೋಡಕತ್ತಿದ್ವಿ. ಈ ಮಂಗಳಯಾನ ಏನಪ್ಪಾ ಅಂತಂದ್ರೆ PSLV C ಏನಪ್ಪಾ ಅಂತಂದ್ರೆ 25 ಅಂತ ಹೇಳ್ತೀವಿ ನಾವು. ಇದು ಏನಪ್ಪಾ ಅಂದ್ರೆ ಮಂಗಳಯಾನ. 104 ಉಪಗ್ರಹಗಳನ್ನು ಕಳಿಸಕ್ಕೂ ನಾವು PSLV ನ ಬಿಟ್ಟೇವಿ. ಇವತ್ತು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿರ್ಬೋದು, GSAT ಆಗಿರ್ಬೋದು, ಕಮ್ಯುನಿಕೇಶನ್ ಇರ್ಬೋದು, ಎಲ್ಲದಕ್ಕೂ ಏನ್ ಮಾಡ್ತೀವಪ್ಪ ಅಂದ್ರೆ ಈ PSLV ನ ಬಳಕೆ ಮಾಡ್ತೀವಿ. ಯಾಕಂದ್ರೆ ಇದು ಏನಪ್ಪಾ ಅಂತಂದ್ರೆ ಕರೆಕ್ಟ್ ಕಕ್ಷೆ ಒಳಗ ಕುಂತು ನಾವು ಅನ್ಕೊಳ್ಳುವಂತಹ ಒಂದು ಏನಪ್ಪಾ ಅಂದ್ರೆ ಸಂಪರ್ಕವನ್ನ ಕಲ್ಪಿಸಿಕೊಡಕ ಇಸ್ರೋದಕ್ಕ ಬಹಳ ಏನಾಗೈತಪ್ಪ ಅಂದ್ರೆ ಸಹಾಯ ಆಗೈತಿ. ಅದಕ್ಕೆ ನಾವೇನ್ ಮಾಡ್ತೇವೆ ಅಂತಂದ್ರೆ ವರ್ಕಿಂಗ್ ಹಾರ್ಸ್ ಅಂತ ನಾವೇನ್ ಮಾಡ್ತೇವಿ ಕರಿತೀವ್ರಿ. ಇನ್ನು ಲಾಸ್ಟ್ ಇನ್ನೊಂದು ಬರೋದು ಯಾವ್ದ್ರಿ ಅಂತಂದ್ರೆ ಲಾಸ್ಟ್ GSLV ಅಂತ ನಾವೇನ್ ಮಾಡ್ತೀವ್ರಿ ಕರಿತೀವಿ. ಯಾವ್ದ್ರಿ? GSLV. ಏನ್ರಿ ಸರ GSLV ಅಂತಂದ್ರೆ ಜಿಯೋಸಿಂಕ್ರೋನಸ್ ಸಟಲೈಟ್ ಲಾಂಚಿಂಗ್ ವೆಹಿಕಲ್, ಭೂಸ್ಥಾಯಿ ಉಪಗ್ರಹ ಉಡಾವಣಾ ವಾಹನ ಅಂತ ಕರಿತೇವಿ. ಏನ್ರಿ ಸರ ಇದ್ರದ್ದು ಏನಪ್ಪಾ ಅಂತಂದ್ರೆ ಇದ್ರ ಒಂದು ಮೇನ್ ಗುಣ ಏನಪ್ಪಾ ಅಂದ್ರೆ ಅದು ಬಹಳ ಸ್ಪೀಡ್ ಹೋಗುತ್ತೆ, ಅಂದ್ರೆ ಬಹಳ ಒಂದು ದೂರ ಹೋಗುತ್ತೆ. ವೇಟ್ ಅನ್ನ ಏನ್ ಮಾಡ್ತಂದ್ರೆ ಕಡಿಮೆ ತಗೊಂಡು ಹೋಗುತ್ತೆ. ಯಾವುದು? PSLV. ಇದು ಏನಪ್ಪಾ ಅಂದ್ರೆ ಇದು ವೇಟ್ ಅನ್ನ ಹೆಚ್ಚಿಗೆ ತಗೊಂಡು ಹೋಗುತ್ತೆ. ಯಾಕಂದ್ರೆ ಪೇಲೋಡ್ ವೇಟ್ ಟನ್ ಗಂಟ್ಲೆ ಏನ್ ಮಾಡ್ತಪ್ಪ ಅಂತಂದ್ರೆ ಒಯ್ತೈತಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಚಂದ್ರಯಾನ 2 ಆರ್ಬಿಟರ್ ಲ್ಯಾಂಡರ್ ಎಲ್ಲಾನು ಇಡ್ತೇವೆ ನಾವು. ಯಾಕಂದ್ರೆ ವೇಟ್ ಹೆಚ್ಚಿಗೆ ತಗೊಂಡು ಹೋಗಂತತಿ ಮತ್ತು ದೂರನೂ ಹೋಗುತ್ತೆ. ಹಾಗಾಗಿ ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಆ ಸಮಯದೊಳಗೆ ಇದಕ್ಕೆ ಭಾರತದ ಬಾಹುಬಲಿ ಅಂತ ನಾವೇನ್ ಮಾಡ್ತೀವ್ರಿ ಕರಿತೀವಿ. ಏನಂತ ಕರಿತೀವ್ರಿ? ಭಾರತದ ಬಾಹುಬಲಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಅರ್ಥ ಆಯ್ತು? ಇದಕ್ಕ ಭಾರತದ ಬಾಹುಬಲಿ ಅಂತ ಕರಿತೀವಿ. ಅಥವಾ ಇನ್ನೂ ಒಂದು ಕರಿತಾರ ದೈತ್ಯ ಹುಡುಗ ಅಂತ ಕರಿತೀವಿ. GSLV ಇದ್ರೊಳಗ ಮತ್ತೆ ಏನ್ ಬರ್ತಪ್ಪ ಅಂತಂದ್ರೆ ಇದು ಬರ್ತಾವ ಟೈಪ್ಸ್. ಏನ್ರಿ? GSLV ಮಾರ್ಕ್ 3 ಮಾರ್ಕ್ 1 ಅಂತಂದು, GSLV MK ಮಾರ್ಕ್ 3 ಆಗಿರ್ಬೋದು. ನಾವು ಚಂದ್ರಯಾನ 2 ಇದಕ್ಕೆ ಯೂಸ್ ಮಾಡಿದ್ವಿ. ಮಾರ್ಕ್ 2 ಆಗಿರ್ಬೋದು. ಹಿಂಗೆ ಏನು ಮಾಡ್ತಪ್ಪ ಅಂತಂದ್ರೆ ಅವು ಸೀರೀಸ್ ಬರ್ತವೆ. ಈಗ ಹೆಂಗೆ ನಾವು PSLV C11 C25 ಹೇಳಿದ್ನಲ್ಲ ಹಂಗೆ ಇವೇನಪ್ಪ ಅಂದ್ರೆ ದೇಶದಲ್ಲಿರ್ತಕ್ಕಂತಹ ರಾಕೆಟ್ಗಳು ಅಂತ ನಾವೇನು ಮಾಡ್ತೇವೆ ನೋಡ್ತೀವಿ. ಯಾಕ ಭಾರತ ದೇಶದೊಂದಾಗ ಐತಿ ರಾಕೆಟ್ ಉಡಾವಣೆ ಮಾಡುವಂಥ ಕೇಂದ್ರಗಳು ಎಲ್ಲದಪ್ಪ ಅಂತಂದ್ರೆ ಇಲ್ಲೇ ಒಂದು ಆಂಧ್ರ ಪ್ರದೇಶ ಮತ್ತು ಕೇರಳದಾಗ ಆದವು. ನಾ ಹೇಳಿದ್ನೆ ನಿನ್ನೆ ಕ್ಲಾಸ್ನೊಳಗೆ ಏನು ಯಾಕ್ರಿ ಸರ ಅವನ್ನ ಸೆಲೆಕ್ಟ್ ಮಾಡಿದ್ರು
ಯಾಕಂತಂದು ಹೇಳಿದ್ನಲ್ರಿ. ಯಾಕಂತಂದ್ರೆ ನೆನ್ಪಿಟ್ಕೋಬೇಕು. ಫಸ್ಟ್ ಯಾವುದಪ್ಪ ಅಂತಂದ್ರೆ ನಾ ಸಮಭಾಜಕ ವೃತ್ತಕ್ಕೆ ಸಮೀಪ ಐತಿ. ಏನ್ರಿ ಸಮಭಾಜಕ ವೃತ್ತಕ್ಕೆ ಸಮೀಪ ಐತಿ. ಸಮಭಾಜಕ ವೃತ್ತಕ್ಕೆ ಸಮೀಪ ಐತಿ ಅಂತಂದ್ರೆ ಗುರುತ್ವ ವೇಗೋತ್ಕರ್ಷ ಏನಿರ್ತೈತ್ರಿ ಅಲ್ಲಿ ಕಡಿಮೆ ಇರ್ತೈತ್ರಿ. ಏನಿರ್ತೈತ್ರಿ ಗುರುತ್ವ ವೇಗೋತ್ಕರ್ಷ ಏನಿರ್ತೈತಂದ್ರೆ ಕಡಿಮೆ ಇರ್ತೈತಿ. ಗುರುತ್ವ ವೇಗೋತ್ಕರ್ಷ ಕಡಿಮೆ ಐತಿ ಅಂತಂದ್ರೆ ಹೋಗುವಂತಹ ಸ್ಪೀಡ್ ಏನಕತ್ತಂದ್ರೆ ಹೆಚ್ಚಿಗೆ ಆಕತಿ. ನೋಡ್ರಿ ಗುರುತ್ವ ವೇಗೋತ್ಕರ್ಷ ಸಮಭಾಜಕ ವೃತ್ತಕ್ಕೆ ಇಲ್ಲೇ ಸಮೀಪ ಐತಿ ನಮ್ಮ ಭಾರತ ದೇಶ. ಇಲ್ಲ ಐತಲ್ರಿ ಇದು ಭೂಮಿ, ಇದು ಸಮಭಾಜಕ ವೃತ್ತ. ನಮ್ಮ ಭಾರತ ದೇಶ ಎಲ್ಲಿ ಬರ್ತೈತ್ರಿ ಇಲ್ಲಿ ಕಂಡು ಬರ್ತೈತಿ. ಇಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಇದರ ಅರ್ಥ ಏನು ಸಮಭಾಜಕ ವೃತ್ತಕ್ಕೆ ಏನೈತೆ ಅಂದ್ರೆ ಸಮೀಪ ಐತಿ. ಸಮೀಪ ಇರೋದ್ರಿಂದ ಗುರುತ್ವ ವೇಗೋತ್ಕರ್ಷ ಏನೈತಿ ಅಂತಂದ್ರೆ ಕಡಿಮೆ ಐತಿ. ಗುರುತ್ವ ವೇಗೋತ್ಕರ್ಷ ಕಡಿಮೆ ಐತಿ ಅಂದ್ರೆ ನಾವು ಹೋಗುವಂತಹ ರಾಕೆಟ್ ಸ್ಪೀಡ್ ಹೆಚ್ಚಿಗೆ ಆಕತಿ. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ ಧ್ರುವ ಪ್ರದೇಶಕ್ಕೆ ಹೋದಂಗ ಗುರುತ್ವ ವೇಗೋತ್ಕರ್ಷ ಏನಾಕತ್ತಪ್ಪ ಅಂತಂದ್ರೆ ಹೆಚ್ಚಾಕತಿ ಅಂತ ಅನ್ನೋದು ನಮಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಿರಲಿ. ಇಲ್ಲಿ ಯಾವ ಥರ ಕ್ವಶನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಒಂದು ಪ್ಲೇಸ್ ತೊಗೊಂತಾನೆ, ಅಕಸ್ಮಾತ್ ತಮಿಳ್ನಾಡು ತೊಗೊಂತಾನೆ. ತಮಿಳ್ನಾಡುಗಿಂತ ನಾವು ಜಮ್ಮು ಕಾಶ್ಮೀರಕ್ಕೆ ಹೋದಂತೆ ಗುರುತ್ವ ವೇಗೋತ್ಕರ್ಷ ಡ್ಯಾಶ್ ಅಂತ ಕೊಡ್ತಾನೆ. ಹೆಚ್ಚು, ಕಡಿಮೆ, ಸಮ ಅಂತಂದು ಈ ಥರ ಕೊಡ್ತಾನೆ. ನಿಮಗೆ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು, ಧ್ರುವ ಪ್ರದೇಶಕ್ಕೆ ಹೋದಂಗೆ ನಮ್ದು ಏನಕ್ಕಪ್ಪ ಅಂದರೆ ಗುರುತ್ವ ವೇಗೋತ್ಕರ್ಷ ಹೆಚ್ಚಾಕತಿ ಅಂತ ಅನ್ನೋದು ನಿಮಗೇನಿರಬೇಕು ಕಾನ್ಸೆಪ್ಟ ಗೊತ್ತಿದ್ರೆ ಈ ಥರ ಟ್ವಿಸ್ಟೆಡ್ ಮಾಡಿ ಕ್ವಶನ್ ಹೇಳಿದ್ರು ನಿಮ್ಗೆ ಏನಕ್ಕಪ್ಪ ಅಂದ್ರೆ ಅರ್ಥ ಆಕತಿ. ಗ್ರಾವಿಟಿ ಏನಕ್ಕಪ್ಪ ಅಂದ್ರೆ ಭೂಮಿ ಮೇಲೆ ಏನಪ್ಪ ಅಂದ್ರೆ ಬೇರೆ ಬೇರೆ ಗ್ರಹದೊಳಗೆ ಬೇರೆ ಬೇರೆ ಇರ್ತೈತಿ. ಈಗ ಒಂದು ಉದಾಹರಣೆ ಕೊಡ್ತಾನೆ ನಿಮಗೆ ಏನಪ್ಪ ಅಂದ್ರೆ ಭೂಮಿ ಮೇಲೆ ಒಬ್ಬ ಮನುಷ್ಯ ಎಷ್ಟು ಕೆ ಜಿ ಅದಾನಂದ್ರೆ 60 kg ಅದಾನಂತ ತಿಳ್ಕೊರಿ. ಎಷ್ಟು ಕೆ ಜಿ ಅದನ್ರಿ 60 kg ಅದನ್ನ ತಿಳ್ಕೊರಿ. ಅದ ಮನುಷ್ಯನ ಆ ಒಂದು ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರನ ಮೇಲೆ ಒಯ್ದ್ರೆ ನಾವು ಎಷ್ಟು ಕೆ ಜಿ ಹಾಕಾನ ಅಂತ ಕೇಳಿದ್ರೆ 10 kg ಹಾಕಾನ. ಯಾಕಂದ್ರೆ ಗ್ರಾವಿಟಿ ಏನಕ್ಕಂದ್ರೆ ಚೇಂಜ್ ಆಕತಿ. ಭೂಮಿಯಿಂದ ಎಷ್ಟು ಪರ್ಸೆಂಟ್ ಐತೆ ಅಂದ್ರೆ 1/6 ರಷ್ಟು ಐತಿ. ಅಂದ್ರೆ ಒಬ್ಬ ಮನುಷ್ಯ 60 kg ಇಲ್ಲಿ ಅದಾನಂತ ತಿಳ್ಕೊ ಭೂಮಿ ಮೇಲೆ. ಅದ ಮನುಷ್ಯ ಅಂದ್ರೆ ಚಂದ್ರನ ಮೇಲೆ ಒಯ್ದ್ರೆ ಏನಕ್ಕಪ್ಪ ಅಂತಂದ್ರೆ ಅವ 10 kg ಹಾಕಾನ. ಹಂಗ ಮಂಗಳ ಗ್ರಹದ್ದು ಬೇರೆ ಇರ್ತತಿ. ಬೇರೆ ಬೇರೆ ಗ್ರಹದ ಗ್ರಾವಿಟಿ ಏನಿರ್ತಪ್ಪ ಅಂತಂದ್ರೆ ಚೇಂಜ್ ಇರ್ತತಿ ಅಂತ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನೋಡ್ಬೋದು. ಇದು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಹೆಮ್ಮೆಯಲ್ಲಿರ್ತಕ್ಕಂಥ ರಾಕೆಟ್ಗಳು. ಅದ್ರಾಗ ಒಂದು ಕಾನ್ಸೆಪ್ಟ್ ಹೇಳಿದ್ಯಾ ಸಮಭಾಜಕ ವೃತ್ತಕ್ಕೆ ಸಮೀಪ ಐತಿ. ಎರಡನೇದೇನಪ್ಪಾ ಅಂದ್ರೆ ಅಪೋಸಿಟ್ ರಾಷ್ಟ್ರಗಳು ಏನದಪ್ಪ ಅಂತಂದ್ರೆ ದೂರ ಅದಾವ. ಇನ್ನೊಂದೇನಪ್ಪಾ ಅಂದ್ರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಪರಿಭ್ರಮಣೆ ಮಾಡ್ತತಿ. ಪರಿಭ್ರಮಣೆ ಮಾಡಿದಾಗ ಹೋಗುವಂತಹ ಸ್ಪೀಡ್ ಹೆಚ್ಚಿಗೆ ಆಕತಿ ಅಂತ ಹೇಳಿದ್ನ್ಯಾ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಏನಾದರೂ ಲೋಪದೋಷಗಳ ಕಂಡು ಬಂದ್ರೆ ಮಗ್ಲಕ್ಕೆ ಬಂಗಾಳ ಮತ್ತು ಕೊಲ್ಲಿ ಮತ್ತೇನೈತೆ ಅಂದ್ರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಐತಿ. ಏನಾದರೂ ಲೋಪದೋಷಗಳ ಕಂಡು ಬಂದ್ರೆ ರಾಕೆಟ್ನೊಳಗೆ ಅಲ್ಲಿ ಬಂದು ಬೀಳ್ತವು ಅನ್ನೋ ಒಂದು ಉದ್ದೇಶಕ್ಕಾಗಿ ಏನು ಮಾಡಿದಪ್ಪ ಅಂದ್ರೆ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅನ್ನ ಏನು ಮಾಡಿದ್ವಿ ಅಂತಂದ್ರೆ ಇಲ್ಲೇ ನೋಡ್ತೀವಿ. ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ 100 ಈಗ ನಾವು ಮಂಗಳಯಾನ ನೋಡ್ಕೊಂಡ್ ಬಂದ್ವಿ. ಏನಾಯ್ತ್ರಿ ಮಂಗಳಯಾನವನ್ನೊಳಗೆ ಏನ್ ಮಾಡಿದ್ರಿ ನಾವು ಈ ಒಂದು ಮಂಗಳಯಾನವನ್ನೊಳಗೆ ಈ ಮಂಗಳಯಾನವನ್ನೊಳಗೆ ಮಂಗಳನ ಮೇಲ್ಮೈ ಅಧ್ಯಯನ ಮಾಡಕ್ ನಾವೇನ್ ಮಾಡಿದ್ವಿ ಅಂತಂದ್ರೆ ಮಂಗಳಯಾನವನ್ನ ಮಾಡಿದ್ವಿ. ಅರ್ಥ ಆಯ್ತು. ಏನು ಮಂಗಳ ಗ್ರಹದ ಯಾವ ಒಂದು ರಾಕೆಟ್ ಬಳಸಿದ್ವಿ ಅಂತಂದ್ರೆ ಏನ್ ಹೇಳಿದ್ವಿ ನಾವು PSLV C-25 ಅನ್ನುವಂತಹ ರಾಕೆಟ್ ಅನ್ನ ಬಳಸಿದ್ವಿ. ಮತ್ತೇನಪ್ಪ ಅಂತಂದ್ರೆ ಇದಕ್ಕೆ 450 ಕೋಟಿ ರೂಪಾಯಿ ಖರ್ಚಾಗಿತ್ತು ಅಂತ ಹೇಳಿದ್ದೆ. ರಾಧಾಕೃಷ್ಣನ್ ಅವ್ರು ಏನಾಗಿದ್ರಪ್ಪ ಅಂತಂದ್ರೆ ಆ ಸಮಯದೊಳಗೆ ಇಸ್ರೋದ ಅಧ್ಯಕ್ಷರಾಗಿದ್ರು ಅಂತ ನಾವೇನ್ ಮಾಡಿದ್ವಿ ಅಂತಂದ್ರೆ ಹೇಳಿದ್ವಿ. ಇದು ಏನ್ ಮಾಡಪ್ಪ ಅಂದ್ರೆ ಮಂಗಳ ಗ್ರಹದ ಧ್ರುವದಲ್ಲಿ ಸಾವಿರಾರು ಕಿಲೋಮೀಟರ್ ಮಂಜುಗಡ್ಡೆ ಪ್ರದೇಶ ಇದೆ ಅಂತ ಪತ್ತೆ ಹಚ್ತು. ಮತ್ತೇನಪ್ಪ ಅಂದ್ರೆ ಮೀಥೇನ್ ಗ್ಯಾಸ್ ಐತಿ ಅನ್ನೋದನ್ನು ಪತ್ತೆ ಹಚ್ಚಿ. ಯಾಕಂದ್ರೆ ಮೀಥೇನ್ ಗ್ಯಾಸ್ ಐತಿ ಅಂದ್ರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಅದವು ಅಂತ ಅರ್ಥ ಆಯ್ತು. ಹಿಂಗಾಗಿ ಏನು ಮಾಡ್ತಪ್ಪ ಅಂದ್ರೆ ಈ ಮಂಗಳ ಗ್ರಹ ಈ ಮಂಗಳಯಾನ ಏನು ಮಾಡ್ತಪ್ಪ ಅಂದ್ರೆ ಮಂಗಳ ಗ್ರಹದ ಧ್ರುವದಲ್ಲಿ ಏನದವ ಅಂತಂದ್ರೆ ಮಂಜುಗಡ್ಡೆ ಐತಿ ಅಂತ ಏನು ಮಾಡ್ತಂದ್ರೆ ತೋರಿಸಿಕೊಡ್ತು. ಇನ್ನು ನೆಕ್ಸ್ಟ್ ನಾವು ನೋಡ್ಬೇಕು ಅಂತಂದ್ರೆ 104 ಉಪಗ್ರಹಗಳನ್ನು ಕಳುಹಿಸಿದ ಭಾರತ. ನೋಡ್ರಿ ಏನ್ರಿ ಅಂದ್ರೆ ಜಗತ್ತಿನೊಳಗೆ ಇವತ್ತು ಮುಂದುವರೆದ ರಾಷ್ಟ್ರಗಳು ಯಾವ್ಯಾವ್ರಿ ಅಂತಂದ್ರೆ ನಾವು ಸ್ಪೇಸ್ ಒಳಗೆ ನಾವು ಒಂದು ರಷ್ಯಾ ಹೇಳ್ತೀವಿ, ಇನ್ನೊಂದು ಯಾವ್ದು ಹೇಳ್ತೀವ್ರಿ ಅಮೇರಿಕಾ ಹೇಳ್ತೀವಿ. ಏನ್ರಿ ಸರ ಇದು 104 ಉಪಗ್ರಹಗಳು ಅಂತಂದ್ರೆ ನೋಡ್ತಮ್ಮ ಇವತ್ತು ನಾವು ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಯಾರ ಮಾಡ್ಲಾರ್ದನ್ನ ನಾವು ಮಾಡಿಬಿಟ್ವಿ ಅಂತಂದ್ರೆ ನಮ್ದು ಏನಪ್ಪಾ ಅಂದ್ರೆ ಜಗತ್ತಿನೊಳಗೆ ಒಂದು ಹೆಸರು ಕುಂದಿರ್ತತಿ. ಆ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಭಾರತ ದೇಶದಲ್ಲಿರ್ತಕ್ಕಂತಹ ಹೆಮ್ಮೆಯ ಸಂಸ್ಥೆ ಏನ್ ಮಾಡ್ತಪ್ಪ ಅಂತಂದ್ರೆ ಈ 104 ಉಪಗ್ರಹಗಳನ್ನ ಕಳಿಸ್ತು. ಯಾವಾಗ ಕಳಿಸ್ರಿ ಸರ ಅಂತ ಕೇಳಿದ್ರೆ 2017 ಏನ್ ಮಾಡ್ತಂದ್ರೆ ಕಳಿಸ್ತು. ಫೆಬ್ರವರಿ 15, 2017 ಏನ್ ಮಾಡ್ತಂದ್ರೆ ಕಳಿಸ್ತು. ಹಂಗಂದ್ರೆ ಸರ ಈ 104 ಯಾವ ಒಂದು ರಾಕೆಟ್ ಬಳಸಿದ್ನರಿ ಅಂತ ಕೇಳ್ತಾನ. ಯಾವ ಒಂದು ರಾಕೆಟ್ ಬಳಸಿದ್ನ ಅಂತಂದ್ರೆ PSLV ಏನ್ರಿ PSLV C-37 ಅಂತ ನಾವೇನ್ ಮಾಡ್ಬೋದು ನೋಡ್ಬೋದು.
ಅರ್ಥಾತು PSLV C-37 ಅನ್ನುವಂಥ ರಾಕೆಟ್ ಮುಖಾಂತರ ಏನು ಮಾಡಿದ್ವಿಪ್ಪ ಅಂದ್ರೆ 104 ಉಪಗ್ರಹಗಳನ್ನು ಕೊಡಿಸಿದ್ವಿ. ಯಾವಾಗ ಅಂತಂದ್ರೆ 2017 ನಾವೇನು ಮಾಡಿದ್ವಿ ಅಂತಂದ್ರೆ ಕಳಿಸಿದ್ವಿ. ಎಲ್ಲಿಂದ ಕಳಿಸಿದ್ರಿ ಸರ್ ಅಂತ ಕೇಳಿದ್ರೆ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಇಂದ ಏನು ಮಾಡಿದ್ವಿ ಅಂದ್ರೆ ಕಳಿಸಿದ್ವಿ. ಆ 104 ಉಪಗ್ರಹ ಒಳಗೆ ಏನಪ್ಪಾ ಅಂತಂದ್ರೆ 2 ಉಪಗ್ರಹಗಳು ನಮ್ಮವು, 88 ಉಪಗ್ರಹಗಳು ಅಮೆರಿಕ ಇದ್ವು ಏನ್ರಿ. 88 ಉಪಗ್ರಹಗಳು ಯಾವ ದೇಶದ್ವಿದ್ವು? ಅಮೆರಿಕ ದೇಶದ್ವಿದ್ವು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಉಳಿದ ಉಪಗ್ರಹಗಳು ಯಾವ ದೇಶದಿದ್ವಪ್ಪ ಅಂತಂದ್ರೆ ಇಂಡೋನೇಷಿಯಾ, ಟರ್ಕಿ ಹಿಂಗ ದೇಶದ್ವು. ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ದೇಶದ ಉಪಗ್ರಹಗಳನ್ನು ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಇಂಡೋನೇಷಿಯಾ, ಟರ್ಕಿ ಅನ್ನುವಂತಹ ದೇಶಗಳ ಉಪಗ್ರಹಗಳನ್ನ ನಾವು ಲಾಂಚ್ ಮಾಡಿದ್ವಿ. ನಿಮಗೆ ಗೊತ್ತಿರಬೇಕು, ರಷ್ಯಾದವರು ಅಷ್ಟು ಲಾಂಚ್ ಮಾಡಿಲ್ಲ, ಇನ್ನು ಅಮೆರಿಕದವರು ಮಾಡಿಲ್ಲ. ಜಗತ್ತಿನೊಳಗ 104 ಉಪಗ್ರಹಗಳನ್ನು ಕಳಿಸಿರ್ತಕ್ಕಂತಹ ಅಂದ್ರೆ ಒಂದು ಹಿಸ್ಟ್ರಿ ದಾಖಲೆ ಮಾಡ್ತೀರಿ. ಯಾವಾಗ? 2017 ಜಗತ್ತಿನಲ್ಲಿ 104 ಉಪಗ್ರಹಗಳನ್ನು ಕಳಿಸಿರ್ತಕ್ಕಂಥ ಏಕೈಕ ದೇಶ ಯಾವುದು ಅಂತಂದ್ರೆ ಭಾರತ. ನೋಡ್ರಿ ಸರ, ಈಗ 88 ಅಂತ ಹೇಳ್ತೀರಿ ಅಮೆರಿಕ ದೇಶದ್ವು ಅಥವಾ ಉಳಿದೆಲ್ಲ ದೇಶದ ಇಂಡೋನೇಷ್ಯಾದ್ವು ಅಂತ ಹೇಳ್ತೀರಿ ಸರ. ಈ ಉಪಗ್ರಹಗಳನ್ನ ನಾವು ನಮ್ಮ ರಾಕೆಟ್ ಒಳಗೆ ಇಟ್ಕೊಂಡು ಹೋಗ್ತೇವಲ್ಲ, ಇದ್ರಾಗಿಂದ ನಮಗೇನಾರು ಲಾಭ ಐತೇನ್ರಿ? ಐತ್ರಿ ಸರ್. ಹೆಂಗ್ರಿ? ಈಗ ನಾವು ಒಂದು ಉಪಗ್ರಹವನ್ನ ಬೇರೆ ದೇಶದ ನಾವು ಇಟ್ಕೊಂಡಿರೋದು ಅಂತಂದ್ರೆ ನಾವು ಒಂದು ಒಪ್ಪಂದ ಮಾಡ್ಕೊಂತೀವಿ, ನಿಮ್ಮ ಉಪಗ್ರಹವನ್ನು ನಾವು ಒಯ್ತೇವಿ, ನಮ್ಗೆ ಇಂತಿಷ್ಟು ಅಮೌಂಟ್ ಕೊಡಬೇಕು ನೀವು ಅಂತಂದ್ರೆ. ಯಾಕಂದ್ರೆ ನಾವು ಏನಪ್ಪಾ ಅಂದ್ರೆ ಇದು ನಮ್ಮ ರಾಕೆಟ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಿರ್ತೇವೆ ಅಂದ್ರೆ ಬಿಟ್ಟಿರ್ತೇವೆ. ಈಗ ಸಾಮಾನ್ಯವಾಗಿ ಒಂದೂರಿಂದ ಒಂದೂರಿಗೆ ಹೋಗ್ಬೇಕಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವೆಹಿಕಲ್ ಚಾರ್ಜ್ ಕೊಡ್ತೀವಿ. ಹಂಗ ಒಂದು ದೇಶದ ಒಂದು ಏನಪ್ಪಾ ಅಂತಂದ್ರೆ ನಾವೊಂದು ಉಪಗ್ರಹ ಒಯ್ಯಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಚಾರ್ಜ್ ಕೊಡ್ತಾರ. ಇವತ್ತ ಎಲ್ಲವನ್ನು ಏನ್ ಮಾಡ್ತಿದ್ಪಾ ಅಂದ್ರೆ ಇಸ್ರೋದ ಸಂಬಳ ಅಂದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಜ್ಞಾನಿಗಳಿಗೆ ಸಂಬಳವನ್ನ ಯಾರು ಕೊಡ್ತಿದ್ರು? ಇಸ್ರೋದರ ಕೊಡ್ತಿದ್ರು. ಈಗೇನಪ್ಪಾ ಅಂದ್ರೆ ಇಸ್ರೋ ಕೂಡ ದೇಶಕ್ಕೆ ಏನಾಗತ್ತೆ ಅಂದ್ರೆ ಬೆನ್ನೆಲುಬು ಆಗಿ ನಿಂತೈತಿ. ಈ ತರ ಬೇರೆ ಬೇರೆ ದೇಶದ ಉಪಗ್ರಹಗಳನ್ನ ಲಾಂಚ್ ಮಾಡುವುದರ ಮುಖಾಂತರ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದ್ರೆ ಕಾಮರ್ಸ್ ಕ್ಷೇತ್ರದಲ್ಲಿ ಏನಾಗೈತಿಪಾ ಅಂತಂದ್ರೆ ಮುಂದುವರೆದೈತಿ. ನಿಮಗ ಏನಪ್ಪಾ ಅಂದ್ರೆ ಇಲ್ಲಿ 2019 ಒಂದು ಕ್ವಶನ್ ಕೇಳಿದ್ರಿ. ಏನಂತ ಕೇಳಿನ PSIಗೆ? ಇಸ್ರೋ ನಡೆದು ಬಂದ ದಾರಿ ಏನ್ರಿ? ಇಸ್ರೋ ನಡೆದು ಬಂದ ದಾರಿ ಅಥವಾ ಇಸ್ರೋದ ಇತಿಹಾಸ ಅಂತ ಕೇಳಿದ್ನ. ಅವಾಗ ನೀವು ಇಂಥವೆಲ್ಲ ಪಾಯಿಂಟ್ಸ್ ಬರೆದ್ವಿ ಅಂತಂದ್ರೆ ನಿಮ್ದು ವೇಟೇಜ್ ಏನಕ್ಕಪ್ಪ ಅಂತಂದ್ರೆ ಹೆಚ್ಚಿಗೆ ಆಕತಿ. 104 ಉಪಗ್ರಹಗಳನ್ನು ಕಳಿಸಿದ ಭಾರತ. ಯಾಕಂದ್ರೆ ನಾವೇನಪ್ಪಾ ಅಂದ್ರೆ ಪ್ರಬಂಧ ಬರೆಯುವುದು ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವುದಾದ್ರೂ ಹೊಸದನ್ನ ಬರೆದು ಅಂತಂದ್ರೆ ಆಟೋಮೆಟಿಕಲಿ ಅವ್ರಿಗೆ ಏನಾಕತ್ತಪ್ಪ ಅಂದ್ರೆ ಚೆಕ್ ಮಾಡೋರಿಗೆ ಲೈಕ್ ಆಕತಿ. ಈ ತರ ಬುಲೆಟ್ ಪಾಯಿಂಟ್ಸ್ ಅನ್ನ ನೀವು ಏನ್ ಮಾಡ್ಬೇಕಂದ್ರೆ ನೆನಪಿಟ್ಕೋಬೇಕು. ಇಲ್ಲಿ ಕ್ವಶನ್ ಕೇಳ್ತಾನ, 104 ಉಪಗ್ರಹಗಳನ್ನು ಈ ಕೆಳಕಂಡ ಯಾವ ದೇಶ 2017 ಉಡಾವಣೆ ಮಾಡಿದೆ ಅಂತಂದ್ರೆ ನೆನಪಿಟ್ಕೋಬೇಕು ಭಾರತ. ಇದು ಭಾರತ ದೇಶದ ಹೆಮ್ಮೆ. ಅಥವಾ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತಾನ, ಏನಂತ ಕೇಳ್ತಾನ್ರಿ ಸರ ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಯುವಕರ ಪಾತ್ರವೇನು ಅಂತ ಕೇಳಿದಾಗ ಇಂಥ ಬುಲೆಟ್ ಪಾಯಿಂಟ್ಸ್ ಅಂದ್ರೆ 104 ಉಪಗ್ರಹಗಳನ್ನು ಕಳಿಸಿದ ಭಾರತ ಅಂತ ಈ ತರ ಬುಲೆಟ್ ಪಾಯಿಂಟ್ಸ್ ಬರೆಯುವುದರಿಂದ ಏನಕ್ಕಪ್ಪ ಅಂತಂದ್ರೆ ನಿಮ್ಗೆ ಒಂದು ವೇಟೇಜ್ ಅಂದ್ರೆ ಆ ಒಂದು ಪ್ರಬಂಧಕ್ಕೆ ವೇಟೇಜ್ ಹೆಚ್ಚಿಗೆ ಬರುತ್ತೆ, ನಿಮ್ಗೆ ಔಟ್ ಮಾಡುವಂತಹ ಸಾಧ್ಯತೆ ಬರ್ತತಿ ಅಂತ ನಾ ಹೇಳ್ಬೋದು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ 104 ಉಪಗ್ರಹಗಳಾದ್ಮೇಲೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಚಂದ್ರಯಾನ 2 ಅಂತ ಕರಿತೀವಿ ರೀ. ಈ ಚಂದ್ರಯಾನ 2 ಅನ್ನೋದು ನಮಗೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಾಧನೆ ಅಂತ ನಾವೇನ್ ಮಾಡ್ಬೋದಪ್ಪ ಅಂತ ಹೇಳ್ಬೋದು. ಏನ್ರಿ ಸರ ಚಂದ್ರಯಾನ 2 ಅಂತಂದ್ರೆ ಚಂದ್ರನ ದಕ್ಷಿಣ ಧ್ರುವದ ಅಧ್ಯಯನ ಮಾಡಕ್ ನಾವೇನ್ ಮಾಡ್ತೇವೆ ಅಂದ್ರೆ ಚಂದ್ರಯಾನ ಮಾಡಿದ್ವಿ. ಹಂಗಂದ್ರೆ ಸರ ಚಂದ್ರಯಾನ ಮಾಡಿ ಅಂದ್ರೆ ಚಂದ್ರಯಾನ ಮಾಡಿದಲ್ಲಿ ಭಾರತ ಎಷ್ಟನೇ ದೇಶ ಅಂತ ಕೇಳಿದ್ರೆ 4ನೇ ರಾಷ್ಟ್ರ ಅಂತ ಹೇಳ್ಬೇಕು. ಹಂಗಂದ್ರೆ ಫಸ್ಟ್ ಯಾವ್ಯಾವ್ರಿ ಅಂತ ಕೇಳಿದಾಗ ರಷ್ಯಾದವ್ರು ಹೋಗ್ಯಾರ. ಫಸ್ಟ್ ಯಾರಪ್ಪ ಅಂತಂದ್ರೆ ಅಮೇರಿಕ ದೇಶದವ್ರು ಹೋಗ್ಯಾರ ಚಂದ್ರನ ಮೇಲೆ. ನಿಮ್ಗೆ ಅವಾಗ ಹೇಳೇನಿ ನಾನು, ಅಮೇರಿಕ ಹೋಗೈತಿ. ಮತ್ತೆ ಯಾರು ಹೋಗ್ಯಾರ ಅಂತಂದ್ರೆ ರಷ್ಯಾ ದೇಶದವ್ರು ಹೋಗ್ಯಾರ. ರಷ್ಯಾ ದೇಶದವ್ರು ಹೋಗ್ಯಾರ. ಮತ್ತು ಚೀನಾ ದೇಶದವರು ಹೋಗ್ಯಾರ. ಚೀನಾ ದೇಶದವರು ಹೋಗ್ಯಾರ. 4ನೇದು ಯಾವ್ದಪ್ಪ ಅಂದ್ರೆ ನಮ್ಮ ದೇಶ ಭಾರತ ದೇಶ. ಏನ್ರಿ ಸರ ಇದು ಚಂದ್ರಯಾನ 2? ನೋಡ್ರಿ 2019 ಯಾವಾಗ್ರಿ 2019 ಜುಲೈ 22 ಏನ್ ಮಾಡಿದ್ವಪ್ಪ ಅಂದ್ರ 2019 ಜುಲೈ 22 ಈ ಚಂದ್ರಯಾನ 2ನ ಏನ್ ಮಾಡ್ತೇವಪ್ಪ ಅಂತಂದ್ರ ಮಾಡ್ಬೇಕಾಗಿತ್ತು. ನೆನಪಿರ್ಲಿ ಸ್ಪರ್ಧಾರ್ಥಿಗಳೇ, ನಾವು ಏನಪ್ಪಾ ಅಂತಂದ್ರೆ 2008-9 ಚಂದ್ರಯಾನ 1 ಮಾಡುವುದಾದ್ಮೇಲೆ ನಾವು ಚಂದ್ರಯಾನ 2 ಇಟ್ಕೋಬೇಕಾಗಿತ್ತು. ಬಟ್ ಏನಪ್ಪಾ ಅಂದ್ರೆ ನಮಗೆ ಕ್ರಯೋಜನಿಕ್ ಇಂಜಿನ್ಗಳ ಬಗ್ಗೆ ಕೊರತೆಯಿಂದ ಅಂದ್ರೆ ರಷ್ಯಾ ದೇಶದವ್ರು ನಮಗೆ ಆ ಟೈಮ್ನಲ್ಲಿ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡಿದ್ವಿ ಅಂದ್ರೆ 2019 ಬಂತು. ಏನಪ್ಪಾ ಅಂದ್ರೆ ಚಂದ್ರಯಾನ 2 ಅಂತಂದು. ಹಂಗಂದ್ರೆ ಸರ ಇದಕ್ಕೆ ಹೆಚ್ಚು ಕಡಿಮೆ ಎಷ್ಟು ಖರ್ಚಾಗೈತ್ರಿ ಅಂತಂದ್ರೆ 978 ಕೋಟಿ ರೂಪಾಯಿ.
ಎಷ್ಟ್ರಿ 978 ಕೋಟಿ ರೂಪಾಯಿ ಖರ್ಚಾಗೈತಿ. ಆ ಒಂದು ಸಮಯದಲ್ಲಿ ಯಾರಪ್ಪ ಇಸ್ರೋದ ಅಧ್ಯಕ್ಷರಿದ್ರು ಅಂತ ಕೇಳ್ತಾರ. ಯಾರಿದ್ರಿ ಸರ್ ಅಂತಂದ್ರೆ ಕೆ ಶಿವನ್ ಅವರು ಇದ್ರು. ಯಾವ ಶಿವನ್? ಕೆ ಶಿವನ್ ಅವರಿದ್ರು. ಕೈಲಾಸ ದೇವಂ ಶಿವನ್ ಅಂತ ಕರಿತೀವಿ. 2019 ಜುಲೈ 22ಕ್ಕೆ ಬಿಟ್ರು. ಆಗಸ್ಟ್ 20ಕ್ಕೆ ಚಂದ್ರನ ಕಕ್ಷೆ ಮೇಲೆ ಏನ್ ಮಾಡ್ತಪ್ಪ ಅಂತಂದ್ರೆ ಕುಂತು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಸ್ಪರ್ಧಾರ್ಥಿಗಳೇ, ಏನಪ್ಪಾ ಅಂತಂದ್ರೆ ಈಗ ಹೆಂಗೆ ನಾವು ಭೂಮಿಗೆ ಕಕ್ಷೆಗಳು ಸುತ್ತಿರ್ತಾವ ನೋಡು, ಆ ಥರ ಏನಪ್ಪಾ ಅಂತಂದ್ರೆ ಭೂಮಿಗೆ ಕಕ್ಷೆಗಳು ಸುತ್ತಿರ್ತಾವ ನೋಡು, ಹಂಗೆ ಏನಪ್ಪಾ ಅಂತಂದ್ರೆ ಚಂದ್ರನಿಗೆ ಕಕ್ಷೆಗಳು ಸುತ್ತಿರ್ತಾವೆ. ಹಂಗೆ ನೀವು ಇಮ್ಯಾಜಿನರಿ ಮಾಡ್ಕೋಬೇಕು. ಯಾಕಂದ್ರೆ ಸೈನ್ಸ್ ಅಂದ್ರೆ ಸ್ವಲ್ಪ ಟೆಕ್ನಾಲಜಿ ಅಂದ್ರೆ ಸ್ವಲ್ಪ ಇಮ್ಯಾಜಿನರಿ ಮಾಡ್ಕೋಬೇಕು. ಇದು ಭೂಮಿ ಅಂತಂದ್ರೆ ಏನಪ್ಪಾ ಅಂದ್ರೆ ಇದು ಭೂಮಿ ಅಂತ ತಿಳ್ಕೊರಿ. ಈ ಭೂಮಿ ಸುತ್ತ ಏನಂತ ಹೇಳಿದ್ ನಾನು, ಈ ಥರ ಏನು ಮಾಡ್ತಪ್ಪ ಅಂದ್ರೆ ಕಕ್ಷೆಗಳು ಸುತ್ತವ ಅಂತ ನಾವೇನು ಮಾಡಿದ್ವಿ ಅಂತಂದ್ವಿ. ಇನ್ನು ಭೂಮಿಯ ಏಕೈಕ ಉಪಗ್ರಹ ಯಾವುದ್ರಿ? ಚಂದ್ರ. ಯಾವುದ್ರಿ? ಚಂದ್ರ. ಈ ಚಂದ್ರನ ಸುತ್ತ ಏನಾಕತ್ತಪ್ಪ ಅಂತಂದ್ರೆ ಈ ಥರ ಕಕ್ಷೆಗಳು ಸುತ್ತವ. ಮತ್ತೇನಪ್ಪ ಅಂದ್ರೆ ಇದ್ರೊಳಗೆ ನಮ್ದು 4 ಕಾನ್ಸೆಪ್ಟ್ ಇತ್ತು. ಏನೇನ್ರಿ ಸರ ಅಂತಂದ್ರೆ ಮೊದ್ಲೇಕ್ ಏನಪ್ಪಾ ಅಂದ್ರೆ ಆರ್ಬಿಟರ್. ನಾರ್ಮಲ್ ಆಗಿ ನಾವೇನಪ್ಪಾ ಅಂತಂದ್ರೆ ಆರ್ಬಿಟರ್ನ ಮಂಗಳಯಾನ 1 ಮಾಡಿದ್ವಿ, ಚಂದ್ರಯಾನ 1 ಮಾಡಿದ್ವಿ. ಇಲ್ಲೇನಿತ್ತಪ್ಪ ಅಂತಂದ್ರೆ ಆರ್ಬಿಟರ್ನ ಉಪಯೋಗ ಮಾಡೋದಿತ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಲ್ಯಾಂಡರ್ ಅನ್ನ ತಗೊಂಡು ಹೋಗೋದಿತ್ತು. ಏನ್ರಿ? ಲ್ಯಾಂಡರ್ ಅನ್ನ ತಗೊಂಡು ಹೋಗೋದಿತ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರೋವರ್ ಅನ್ನ ತಗೊಂಡು ಹೋಗೋದಿತ್ತು. ಯಾಕಂದ್ರೆ 2000 ನಾವೇನ್ ಮಾಡ್ಬೇಕಿತ್ತು ಅಂದ್ರೆ 2010-12 ಮಾಡ್ಬೇಕಾಗಿತ್ತು. ಲ್ಯಾಂಡರ್ ಕೊರತೆ ಇತ್ತು. ನಾವು ರಷ್ಯಾ ದೇಶದವ್ರು ಲ್ಯಾಂಡರ್ ಕೊಡಂಗಿಲ್ಲ ಈಗ ಅಂತ ಹೇಳಿದ್ರು. ಹಿಂಗಾಗಿ ನಾವು ಏನ್ ಮಾಡ್ತಂದ್ರೆ ತಡೆ ಹಿಡಿದ್ವಿ. ಇಲ್ಲಾಂದ್ರೆ ಚಂದ್ರಯಾನ 2 ಅವಾಗ ಹಾಕಿತ್ತು. ಇನ್ನು ರೋವರ್ ಆದ್ಮೇಲೆ ಏನಪ್ಪಾ ಅಂದ್ರೆ ಸ್ಯಾಂಪಲ್ ರಿಟರ್ನ್. ಏನ್ರಿ? ಸ್ಯಾಂಪಲ್ ರಿಟರ್ನ್. ಇದ್ರ ಅರ್ಥ ಏನು ಅಂತಂದ್ರೆ ಭೂಮಿ ಇಂತ್ರ ಇವು 4 ಹೊಕ್ಕವು. ಯಾವ ಒಂದು ರಾಕೆಟ್ ಒಳಗೆ ಹೊಕ್ಕವು ಮಾಸ್ತರ ಅಂತ ಕೇಳ್ತಾನ. ಯಾವ ಒಂದು ರಾಕೆಟ್ ಅಂತಂದ್ರೆ GSLV Mark 3 ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ಕೊಂತೀವಿ. Mark 3 M1 GSLV Mark 3 M1 ಅನ್ನುವಂತಹ ರಾಕೆಟ್ ಮೂಲಕ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು 4 ಇನ್ಸ್ಟ್ರೂಮೆಂಟ್ ನಾವೇನ್ ಮಾಡ್ತೀವಿ ಅಂದ್ರೆ ತಗೊಂತೀವಿ. ಹಂಗಂದ್ರೆ ಸರ್ ಎಷ್ಟು ಕೋಟಿ ರೂಪಾಯಿ ಖರ್ಚಾಯ್ತು ಅಂದ್ರೆ 978 ಕೋಟಿ ರೂಪಾಯಿ ಸುಮಾರು ಏನಾಯ್ತಪ್ಪ ಅಂದ್ರೆ ಖರ್ಚಾಯ್ತು. ಇದನ್ನ ಎಲ್ಲಾ ಕೊಡುವುದು ಯಾವ್ದಪ್ಪ ಅಂದ್ರೆ ಭಾರತ ಸರ್ಕಾರದವ್ರು ಕೊಡ್ತಾರ. ಯಾವ ಸರ್ಕಾರದವರು? ನಮ್ಮ ಸರ್ಕಾರದವರ ಕೊಡ್ತಾರ. ಮತ್ತೇನಪ್ಪಾ ಅಂದ್ರೆ 978 ಕೋಟಿ ಆಯ್ತು, ಭಾರತ ಸರ್ಕಾರದವರ ಕೊಡ್ತಾರ. ಆ ಒಂದು ಸಮಯದೊಳಗೆ ಯಾರಪ್ಪ ಅಂದ್ರೆ ಕೆ ಶಿವನ್ ಅವರು ಅಧ್ಯಕ್ಷತೆ ಏನಿತ್ತಂದ್ರೆ ಇತ್ತು. ಸರ್ ಇಲ್ಲೇ ಲ್ಯಾಂಡರ್ ಅಂತ ಹೇಳ್ತೀರಿ, ರೋವರ್ ಅಂತ ಹೇಳ್ತೀರಿ. ಇಲ್ಲೇ ಇವಕ್ಕೊಂದೊಂದು ಹೆಸರು ಕೊಟ್ಟಾರ್ರಿ. ಇವನ ಹೆಸರು ಏನ್ ಮಾಡ್ಯಾರ ಅಂದ್ರೆ PC ಕೇಳ್ಬಿಟ್ಟಾನ. PC ಎಕ್ಸಾಮ್ಗೆ ಏನ್ ಮಾಡ್ಯಾರ್ರಿ? ಕೇಳ್ಬಿಟ್ಟಾರ. ಏನ್ ಕೊಟ್ಟಾರ್ರಿ ಹೆಸರು ಅಂತಂದ್ರೆ ಲ್ಯಾಂಡರ್ಗೆ ವಿಕ್ರಮ್ ಲ್ಯಾಂಡರ್ ಅಂತ ಕೊಟ್ಟಾರ್ರಿ. ಏನ್ ಕೊಟ್ಟಾರ್ರಿ? ವಿಕ್ರಮ್ ಲ್ಯಾಂಡರ್ಗೆ ಅಂತ ಕೊಟ್ಟಾರ. ರೋವರ್ಗೆ ಏನಂತ ಕೊಟ್ಟಾರ ಅಂದ್ರೆ ಪ್ರಜ್ಞಾನ ಅಂತ ನಾವೇನ್ ಮಾಡ್ತೇವಿ ನೋಡ್ತೀವಿ. ಯಾಕ್ರಿ ಸರ್ ವಿಕ್ರಮ್ ಲ್ಯಾಂಡರ್ ಅಂತ ಯಾಕೆ ಕೊಟ್ರು ಅಂತ ನೋಡಿದಾಗ, ಯಾಕ್ರಿ ಸರ ವಿಕ್ರಮ್ ಲ್ಯಾಂಡರ್ ಅಂತ ಕೊಟ್ಟಾಗ ವಿಕ್ರಮ್ ಸಾರಾಭಾಯಿ ಅವರು ಬಹಳಷ್ಟು ಸಾಧನೆ ಮಾಡ್ಯಾರ. ಅವ್ರು ಯಾವಾಗ ಹುಟ್ಟಿದ್ರು ಅಂದ್ರೆ 1919 ಹುಟ್ಟಿದ್ರು. 2019ಕ್ಕೆ ಏನಾಯ್ತಪ್ಪ ಅಂದ್ರೆ 100 ವರ್ಷ ಆಯ್ತು. ಆ ಒಂದು ಹುಟ್ಟುಹಬ್ಬದ ಸವಿನೆನಪಿಗಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ ವಿಕ್ರಮ್ ಲ್ಯಾಂಡರ್ ಅಂತ ಇಟ್ಟೇವಿ. ಮತ್ತೆ ನಿಮಗೂ ಇನ್ನೊಂದು ಗೊತ್ತಿರಬೇಕು, 1969 ಸ್ಥಾಪನೆ ಆಯಿತು. 2019ಕ್ಕೆ ಅಂದ್ರೆ 1919 ಆ ಒಂದು ಉದ್ದೇಶಕ್ಕಾಗಿ ಕೂಡ ನಾವೇನ್ ಮಾಡ್ತೇವೆ ಅಂದ್ರೆ ವಿಕ್ರಮ್ ಲ್ಯಾಂಡರ್ನ ಹೆಸರಿಟ್ಟೇವಿ. ಅರ್ಥ ಆಯ್ತು. ಇನ್ನು ರೋವರ್ಗೆ ಪ್ರಜ್ಞಾನ ಅಂತ ಯಾಕೆ ಇಸ್ತೇವೆ ಅಂತಂದ್ರೆ ಸಂಸ್ಕೃತದೊಳಗ ಪ್ರಜ್ಞಾನ ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಏನ್ರಿ? ಜ್ಞಾನ ಅಂತ ಅರ್ಥ. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ರೋವರ್ ಹೆಸರು ಪ್ರಜ್ಞಾನ ಅಂತ ಇಟ್ಟೇವಿ, ಲ್ಯಾಂಡರ್ ಹೆಸರು ವಿಕ್ರಮ್ ಅಂತ ಇಟ್ಟೇವಿ. ನೋಡ್ತಮ್ಮ ಭೂಮಿ ಐತಿ, ಭೂಮಿಯಿಂದ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಇಂತ್ರ ನಾವು ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಇಂತ್ರ 2019 ಜುಲೈ 22ಕ್ಕೆ ಏನ್ ಮಾಡಪ್ಪ ಅಂತಂದ್ರೆ ಲಾಂಚ್ ಮಾಡಿದ್ವಿ. ಜುಲೈ 22ಕ್ಕೆ. ಅದು ಏನಪ್ಪಾ ಅಂತಂದ್ರೆ 4 ಇದ್ವು: ಆರ್ಬಿಟರು, ಲ್ಯಾಂಡರು, ರೋವರು, ಸ್ಯಾಂಪಲ್ ರಿಟರ್ನ್. ಏನ್ರಿ? ಸ್ಯಾಂಪಲ್ ರಿಟರ್ನ್. ಇದ್ರ ಉದ್ದೇಶ ಏನಿತ್ತಂದ್ರೆ ಆರ್ಬಿಟರು ಇಲ್ಲೇ ಆರ್ಬಿಟ್ ಒಳಗ ಕುಂದಿರ್ಬೇಕಿತ್ತು. ಲ್ಯಾಂಡರ್ ಏನಪ್ಪಾ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗಬೇಕಿತ್ತು. ಯಾಕಂದ್ರೆ ನೋಡ್ರಿ, ಮನುಷ್ಯ ನಾವು ನೀವು ಅದೇವಲ್ಲ, ಎಲ್ಲಾರು ಮಾಡೋದಕ್ಕಿಂತ ಎಲ್ಲಾರು ಮಾಡಿದ್ರೆ ದೇಶ ಏನಕತ್ತಂದ್ರೆ ಮುಂದೆ ತರ್ತತಿ. ನೋಡ್ರಿ, ಎಲ್ಲರೂ ಚಂದ್ರನ ಮೇಲೆ ಹೋಗಿದ್ರು. ಆದ್ರೆ ಒಂದು ತಿಳ್ಕೋಬೇಕು, ಚಂದ್ರನ ದಕ್ಷಿಣ ಧ್ರುವಕ್ಕೆ ಯಾವ ದೇಶದರೂ ಹೋಗುದಿದ್ದಲ್ಲ. ಆ ದಕ್ಷಿಣ ಧ್ರುವಕ್ಕೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಕೆ ಶಿವನ್ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಯೋಜನೆಯನ್ನ ಮಾಡಿದ್ರು. ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗ್ಬೇಕು ಅಂತಂದು. ಯಾಕಂದ್ರೆ ಯಾವ ದೇಶದರೂ ಚಂದ್ರನ ದಕ್ಷಿಣಕ್ಕೆ ಹೋಗಿದ್ದಿಲ್ಲ. ಏನಿತ್ತಂದ್ರೆ ಪ್ಲಾನು, ಆರ್ಬಿಟರು ಇಲ್ಲೇ ಆರ್ಬಿಟ್ನಾಗ ಹಿಂಗೆ ಸುತ್ತಬೇಕಿತ್ತು. ಲ್ಯಾಂಡರ್ ಹೋಗಿ ವಿಕ್ರಮ್ ಲ್ಯಾಂಡರ್ ಅಂದ್ರೆ ಅದು ವಿಕ್ರಮ್ ಲ್ಯಾಂಡರ್ ಹೋಗಿ ಏನಾಗಬೇಕಂತಂದ್ರೆ ಆ ಒಂದು ಚಂದ್ರನ ದಕ್ಷಿಣ ಧ್ರುವಕ್ಕೆ, ಏನ್ರಿ, ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿದು ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿದು ಆ ಲ್ಯಾಂಡರ್ ಒಳಗೆ ಏನಿರ್ತದಪ್ಪ ಅಂದ್ರೆ ರೋವರ್ ಇರ್ತತಿ.
ಏನ್ರಿ ಲ್ಯಾಂಡರ್ ಹೋಗಿ ಲ್ಯಾಂಡ್ ಆಗದು, ಅದ್ರೊಳಗೆ ರೋವರ್ ಅದು ಕೆಳಗಿಳಿದು ಆ ಒಂದು ದಕ್ಷಿಣ ಧ್ರುವದಲ್ಲಿ ಏನೈತಿ ಅನ್ನೋದನ್ನ ಒಂದು ಸ್ಯಾಂಪಲ್ ರಿಟರ್ನ್ ತಗೊಂಡು ಆ ಸ್ಯಾಂಪಲ್ ರಿಟರ್ನ್ ತಗೊಂಡು ಮತ್ತೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಲ್ಯಾಂಡರ್ಗೆ ಆ ರೋವರ್ ಮತ್ತು ಲ್ಯಾಂಡಿಂಗ್ ಬರ್ಬೇಕು. ಲ್ಯಾಂಡಿಂಗ್ ಹಂಗ ಬಂದ್ ಏನಪ್ಪಾ ಅಂದ್ರೆ ಕಕ್ಷೆ ಅಂತ ಸುತ್ಕೊಂಡು ಆರ್ಬಿಟರ್ಗೆ ಬಂದು ಮತ್ತೆ ಎಲ್ಲಿ ಬರ್ಬೇಕಂದ್ರೆ ಭೂಮಿಗೆ ಬರ್ಬೇಕಿತ್ತು. ಈ ತರ ಪ್ಲಾನ್ ಇತ್ತು ನಮ್ದು. ಯಾರ್ದು? ನಮ್ದಂದ್ರೆ ಭಾರತ ದೇಶದ ಪ್ಲಾನ್ ಇತ್ತು. ಲ್ಯಾಂಡರ್ ಹೋಗಿ ದಕ್ಷಿಣ ಧ್ರುವಕ್ಕೆ ಲ್ಯಾಂಡ್ ಆಗ್ಬೇಕು. ಆ ಲ್ಯಾಂಡರ್ ಒಳಗೆ ಏನೈತಿ ಅಂದ್ರೆ ಇದು ಲ್ಯಾಂಡರ್ ಅಂತ ತಿಳ್ಕೊರಿ, ಇದು ರೋವರ್ ಅಂತ ತಿಳ್ಕೊರಿ. ಇದು ದಕ್ಷಿಣ ಧ್ರುವಕ್ಕೆ ಹೋತ್ ಅಂತ ತಿಳ್ಕೊರಿ. ಈ ರೋವರ್ ಏನಾಕತ್ತಪ್ಪ ಅಂದ್ರೆ ಈ ದಕ್ಷಿಣ ಧ್ರುವ ಅಂತ ತಿಳ್ಕೊರಿ. ಇದು ಇಲ್ಲಿ ಬಂದು ಏನಾಗಬೇಕಂದ್ರೆ ಉಳಿಬೇಕಾಗಿತ್ತು. ಈ ರೋವರ್ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಒಂದು ಸ್ಯಾಂಪಲ್ ರಿಟರ್ನ್ ಏನ್ ಮಾಡ್ಬೇಕಂದ್ರೆ ಈ ರೋವರ್ ಯಾವ್ದು ಆ ರೋವರ್ ತಗೊಂಡು ಮತ್ತೆ ಎಲ್ಲಿ ಹೋಗ್ಬೇಕಿತ್ರಿ? ಲ್ಯಾಂಡರ್ಗೆ ಹೋಗ್ಬೇಕಿತ್ತು. ಈ ಲ್ಯಾಂಡರ್ ಏನಾಕತ್ತಂದ್ರೆ ಹಿಂಗ ಕಕ್ಷೆಗಳ ಸುತ್ತಕೊಂತ ಏನ್ ಮಾಡ್ಬೇಕಾಗಿತ್ರಿ? ಮತ್ತೆ ಆರ್ಬಿಟರ್ಗೆ ಬಂದು ಆರ್ಬಿಟರ್ ಇಂದ ಹಂಗ ಭೂಮಿಗೆ ಬರೋದು ನಮ್ಮದು ಪ್ಲಾನ್ ಇತ್ತು. ಬಟ್ ಆಗಿದ್ದ ಬೇರೆ. ಅದು ಏನಾಯ್ತ್ರಿ ಸರ್ ಅಂತ ಕೇಳಿದಾಗ ನೋಡ್ರಿ, ಇಲ್ಲಿಂದ ಲಾಂಚ್ ಮಾಡಿದ್ವಿ. ಲಾಂಚ್ ಆದ್ಮೇಲೆ ಆರ್ಬಿಟ್ನ್ಯಾಗ ಕುಂತು ಲ್ಯಾಂಡರ್ ಹೋಯ್ತು. ಲ್ಯಾಂಡರ್ ಹೋದಾಗ ಇನ್ನೇನು ಚಂದ್ರನ ಒಂದು ದಕ್ಷಿಣ ಧ್ರುವಕ್ಕೆ 2.1 ಕಿಲೋಮೀಟರ್, ಎಷ್ಟ್ರಿ? 2.1 ಕಿಲೋಮೀಟರ್, 2.1 ಕಿಲೋಮೀಟರ್ ಇದ್ದಾಗ ಏನ್ರಿ 2.1 ಕಿಲೋಮೀಟರ್ ಇದ್ದಾಗ ಏನಾಯ್ತಪ್ಪ ಅಂತಂದ್ರೆ ಆ ಒಂದು ಚಂದ್ರ ಏನ್ ಮಾಡ್ತಾನಂದ್ರೆ ಗುರುತ್ವ ವೇಗದ ಹೆಚ್ಚಿಗೆ ಇರ್ತೈತಿ. ಯಾಕಂದ್ರೆ ಹೆಂಗ ಸಮೀಪ ಬರ್ತಾ ನೋಡು, ಪಟಕ್ಕನ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲೇ ಏನ್ ಮಾಡಪ್ಪ ಅಂದ್ರೆ ಹೋಗಿ ಲ್ಯಾಂಡಿಂಗ್ ಆತು. ಎಂಥ ಲ್ಯಾಂಡಿಂಗ್? ಯಾಕಂದ್ರೆ ನಮ್ಮ ಪ್ಲಾನ್ ಇತ್ತು ಸಾಫ್ಟ್ ಆಗಿ ಹೋಗಿ ಆ ಒಂದು ದಕ್ಷಿಣ ಧ್ರುವಕ್ಕೆ ಕುಂದ್ರದಿತ್ತು. ಬಟ್ ಅಲ್ಲಿ ಏನಾತಪ್ಪ ಅಂದ್ರೆ ಗುರುತ್ವ ಹೆಂಗ ಕೆಳಗೆ ಬರ್ತತ್ ನೋಡು, ಹಂಗೇನ್ ಮಾಡಪ್ಪ ಅಂದ್ರೆ ಆ ಒಂದು ಚಂದ್ರ ದಕ್ಷಿಣ ಧ್ರುವ ಏನ್ ಮಾಡ್ತಂದ್ರೆ ಜಕ್ಕೊಂಡ್ ಬಿಡ್ತು. ಅವಾಗ ಏನಾಯ್ತಪ್ಪ ಅಂದ್ರೆ ಕ್ರಾಶ್ ಲ್ಯಾಂಡಿಂಗ್ ಅಂತ ಏನಾಯ್ತಪ್ಪ ಅಂದ್ರೆ ಆಯ್ತು. ಯಾವ ಲ್ಯಾಂಡಿಂಗ್? ಕ್ರ್ಯಾಶ್ ಲ್ಯಾಂಡಿಂಗ್. ಈ ಕ್ರ್ಯಾಶ್ ಲ್ಯಾಂಡಿಂಗ್ ಆಗೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ತಪ್ಪಿ ಬಿಡುತ್ತದು. ಏನು? ಇಲ್ಲಿ ನಾವು ನಿಯಂತ್ರಣ ಮಾಡುವಂತಹ ಸ್ಥಳ ಇತ್ತಲ್ಲ, ಯಾವ ಲ್ಯಾಂಡಿಂಗ್ ಆತ್ರಿ? ಕ್ರ್ಯಾಶ್ ಲ್ಯಾಂಡಿಂಗ್ ಆಯ್ತು. ಕ್ರ್ಯಾಶ್ ಲ್ಯಾಂಡಿಂಗ್ ಆಯ್ತು. ಏನಾಯ್ತಪ್ಪ ಅಂತಂದ್ರೆ ಕ್ರ್ಯಾಶ್ ಲ್ಯಾಂಡಿಂಗ್ ಆದಾಗ ಇಲ್ಲೇ ಆ ಒಂದು ಕನೆಕ್ಷನ್ ಇಲ್ಲಿ ನಿಯಂತ್ರಣ ಮಾಡುವಂಥ ಕೇಂದ್ರಗಳಿದ್ವಲ್ಲ, ಅಲ್ಲಿ ಏನು ಮಾಡಪ್ಪ ಅಂದ್ರೆ ಆ ಕನೆಕ್ಷನ್ ತಪ್ಪಿಡ್ತು. ಅವಾಗ ಎಲ್ಲರಿಗೂ ಏನಪ್ಪಾ ಅಂದ್ರೆ ಆ ಒಂದು ಸಮಯದೊಳಗೆ ಬಹಳ ದುಃಖ ಆದರು. ಇವತ್ತು ಕೆ ಶಿವನ್ ಅವ್ರು ಹಿಡಿದು ಅವಾಗ ಪ್ರಧಾನಮಂತ್ರಿ ಏನು ಮಾಡಿದ್ರಪ್ಪ ಅಂತಂದ್ರೆ ಅವ್ರನ್ನ ಸಮಾಧಾನಕರವಾದ ವಿಡಿಯೋವನ್ನು ನೋಡಿದ್ದು ನಾವೆಲ್ಲ ನೋಡೇವಿ. ಅರ್ಥ ಆಯ್ತು. ಇನ್ನು ನೆನಪಿಟ್ಕೋಬೇಕು, ಕೆ ಶಿವನ್ ಅವರು ಇನ್ನೊಂದು ಮಾತಂತಾರ. ಏನಂತಂದ್ರೆ 90% ಚಂದ್ರಯಾನ 2 ಸಕ್ಸಸ್ ಆಗೈತಿ ಅಂತ ಕರೀತಾರ. ಯಾಕ್ರಿ ಸರ ಸಕ್ಸಸ್ ಆಗೈತಿ ಅಂತ ಕರೀತಾರ? ನೋಡ್ತಮ್ಮ, ಲ್ಯಾಂಡರು ರೋವರು ಹೋಗ್ಬಿಟ್ಟತಿ, ಕನೆಕ್ಷನ್ ತಪ್ಪೈತಿ. ಬಟ್ ಆರ್ಬಿಟರ್ ಇವತ್ತಿಗಾದ್ರೂ ಕೂಡ ಅದು ಕಕ್ಷೆ ಒಳಗ ಸುತ್ತಾಕತತಿ. ಅದ್ರದ್ದು ಲೈಫ್ ಎಷ್ಟೈತಿ ಅಂದ್ರೆ 7 ರಿಂದ 9 ವರ್ಷ ಐತಿ. ಎಷ್ಟು ವರ್ಷ ರೀ? 7 ರಿಂದ 9 ವರ್ಷ ಐತಿ. ಅರ್ಥಾತ್ ನಾ ಹೇಳಕತ್ತಿದ್ದು, ಈಗ ಏನಾರ ನಮ್ದು ಏನಪ್ಪಾ ಅಂದ್ರೆ ಲ್ಯಾಂಡರು ರೋವರು ಹೋಗೈತಿ, ಬಟ್ ಇನ್ನೂ ಏನೈತಿ? ಆರ್ಬಿಟರ್ ಐತಿ. ಮುಂದೆ ಗಗನಯಾನ ಆಗಿರ್ಬೋದು ಅಥವಾ ಚಂದ್ರಯಾನ 3 ಆಗಿರ್ಬೋದು, ಅದ ಆರ್ಬಿಟರ್ ನಾವು ಉಪಯೋಗ ಮಾಡಿಕೊಂಡು ಮಾಡುವಂತಹ ಪ್ಲಾನ್ ಯಾರು ಅದಪ್ಪ ಅಂದ್ರೆ ಇಸ್ರೋದರದು. ಅರ್ಥ ಆಯ್ತು. ಇದ ಏನು ನೋಡ್ರಿ ಅಂದ್ರೆ ಚಂದ್ರಯಾನ 2 ಅಂತ ಕರಿತೀವಿ. ಇಲ್ಲಿ ಎಕ್ಸಾಮಿಗೆ ಕೇಳಿದ್ದು ಒಂದ ಇಂಪಾರ್ಟೆಂಟ್, ಯಾವ ಒಂದು ಲ್ಯಾಂಡರ್ ಅಂದ್ರೆ ವಿಕ್ರಮ್, ಪ್ರಜ್ಞಾನ. ಯಾಕೆ ಅನ್ನೋದು ನಿಮಗೆ ತಿಳಿಬೇಕು. ಕ್ರಾಶ್ ಲ್ಯಾಂಡಿಂಗ್ ಆಯ್ತು. ಯಾಕಂದ್ರೆ ಸಮೀಪ ಬಂದಂಗ ಆ ಒಂದು ಲ್ಯಾಂಡರ್ ಇದು ಏನ್ ಮಾಡ್ತಪ್ಪ ಅಂದ್ರೆ ಚಂದ್ರ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಸಮೀಪ ಬಂದಂಗೆ ಆ ಪಟಕ್ಕನ ಏನ್ ಮಾಡ್ತಪ್ಪ ಅಂದ್ರೆ ಅದು ಜಕ್ಕೊಂಡ್ಬಿಡ್ತು. ಹಿಂಗಾಗಿ ಸಾಫ್ಟ್ ಲ್ಯಾಂಡಿಂಗ್ ನಮ್ಮ ಪ್ಲಾನ್ ಇತ್ತು, ಅದು ಹೋಗಿ ಕ್ರಾಶ್ ಲ್ಯಾಂಡಿಂಗ್ ಆಯ್ತು. ಇಲ್ಲಿ ಕೆಳಗೆ ಏನಾಯ್ತಪ್ಪ ಅಂದ್ರೆ ಕನೆಕ್ಷನ್ ತಪ್ಪು ಅಂತು ಅನ್ನೋದು ಉಲ್ಲೇಖ ಐತಿ. ಎಸ್. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ಚಂದ್ರನ ದಕ್ಷಿಣ ಧ್ರುವದ ಅಧ್ಯಯನ ಮಾಡ್ಬೇಕು. ಏನ್ರಿ? ಚಂದ್ರನ ದಕ್ಷಿಣ 4ನೇ ರಾಷ್ಟ್ರ ಭಾರತ ಅಂತ ಹೇಳಿದ್ನ್ಯಾ. ಮೊದಲು ಎಷ್ಟು ಖರ್ಚಾಗಿತ್ರಿ ಅಂತ ಕೇಳಿದ್ರೆ 978 ಕೋಟಿ ರೂಪಾಯಿ. ಯಾವ ಒಂದು ರಾಕೆಟ್ ಬೆಳೆಸಿದ್ರು ಅಂತಂದ್ರೆ GSLV Mark 3 ಅಂತ ಯೂಸ್ ಮಾಡ್ತೇವಿ. ಹೇಳಿದ್ನ್ಯಾ. ರೋವರ್ ಹೆಸರು ಏನಪ್ಪಾ ಅಂದ್ರೆ ಪ್ರಜ್ಞಾನ ಅಂತ ಕರಿತೇವಿ. ಲ್ಯಾಂಡರ್ ಹೆಸರು ಏನಪ್ಪಾ ಅಂತಂದ್ರೆ ವಿಕ್ರಮ್ ಲ್ಯಾಂಡರ್. ನೆಕ್ಸ್ಟ್ ಆರ್ಬಿಟರ್ಗೆ ಏನಪ್ಪಾ ಅಂದ್ರೆ ಕಕ್ಷೆಯಲ್ಲಿ ಇರ್ಬೇಕು. ಆರ್ಬಿಟರ್ ನೋಡ್ರಿ, ಆರ್ಬಿಟರ್ ಅಲ್ಲೇ ಏನಿರ್ಬೇಕಂತಂದ್ರೆ ಕಕ್ಷೆ ಒಳಗಿರ್ಬೇಕು. ಇದೇ ನೋಡ್ರಿ, ಇದು ಆರ್ಬಿಟರ್ ಇಲ್ಲೇ ಕಕ್ಷೆ ಒಳಗೆ ಹಿಂಗ ಸುತ್ಕೊಂತ ಇರ್ಬೇಕು. ಇದರಲ್ಲಿ ಏನಪ್ಪಾ ಅಂದ್ರೆ ಲ್ಯಾಂಡರ್ ಹೋಗಿ ಆ ಒಂದು ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗ್ಬೇಕು. ಆಮೇಲೆ ರೋವರ್ ಇಳಿಬೇಕು. ರೋವರ್ ಇಳಿದು ಸ್ಯಾಂಪಲ್ ರಿಟರ್ನ್ ತಗೊಂಡು ಮತ್ತೆ ಆ ಲ್ಯಾಂಡರ್ ಬಂದು ಲ್ಯಾಂಡರ್ ಇಂದ ಆರ್ಬಿಟರ್ಗೆ ಬಂದು ಆರ್ಬಿಟರ್ ಇಂದ ಭೂಮಿ ಕಕ್ಷೆಗೆ ಬಂದು ಮತ್ತೆ ಭೂಮಿಗೆ ಬರೋದಿತ್ತು. ಬಟ್ ಕ್ರಾಶ್ ಲ್ಯಾಂಡಿಂಗ್ ಆಗುವುದರಿಂದ ಅದು ಕನೆಕ್ಷನ್ ತೆಳಗ್ ತಪ್ತು ಅನ್ನೋದು ಉಲ್ಲೇಖ ಐತಿ. ಇದು ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರುವಂತಹ ಮಾಹಿತಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಜಗತ್ತಿನ ಮೊದಲ ಖಾಸಗಿ ಸಂಸ್ಥೆ ಮತ್ತು ಅಮೆರಿಕದ ಯಾವ್ದ್ರಿ ಅಂತಂದ್ರೆ ಸ್ಪೇಸ್ ಎಕ್ಸ್ ಅಂತ ಕರಿತೀವಿ. ಎಷ್ಟರೊಳಗೆ ಸ್ಥಾಪನೆ ಆಯ್ತ್ರಿ ಅಂತಂದ್ರೆ 2002 ಏನಾಯ್ತಪ್ಪ ಅಂದ್ರೆ ಸ್ಥಾಪನೆ ಆಯ್ತು. ಯಾರ್ರೀ ಸರ ಇದನ್ನ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಎಲಾನ್ ಮಸ್ಕ್ ಅಂತ ಕರಿತೀವಿ. ನೀವೆಲ್ಲ ಕೇಳಿರ್ಬೋದು. ಏನ್ರಿ? ಎಲಾನ್ ಮಸ್ಕ್. ಈಗೆಲ್ಲ ಎಲೆಕ್ಟ್ರಿಕ್ ಕಾರ್ ಆಗಿರ್ಬೋದು. ಇವ್ರು ಏನಪ್ಪಾ ಅಂತಂದ್ರೆ ಬಹಳ ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್. ವರ್ಲ್ಡ್ನೊಳಗೆ ಇವರು ಕೂಡ ಒಬ್ರು
ಶ್ರೀಮಂತ ವ್ಯಕ್ತಿ ಅಂತ ನಾವೇನ್ ಮಾಡ್ತೀವ್ರಿ ಹೇಳ್ತೀವ್ರಿ. ಈತ ಏನ್ ಮಾಡಿದಪ್ಪ ಅಂದ್ರೆ ನೋಡ್ರಿ ಬೆರಿಕಿತನ ಏನಪ್ಪಾ ಅಂದ್ರೆ ಈತ ಎಲಾನ್ ಮಸ್ಕ್ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಕಡೆ ರಷ್ಯಾ ದೇಶಕ್ಕೂ ಹೊಕ್ಕಾರ, ಈ ಕಡೆ ಅವ್ರದ್ದು ಮೂಲತಃ ಅಮೆರಿಕ ದೇಶದ್ದು, ಅಮೆರಿಕ ರಷ್ಯಾ ಇದ್ರ ಬಗ್ಗೆ ತಿಳ್ಕೊಂಡು ಅವರು ಅಧ್ಯಯನ ಮಾಡಿ ಎದ್ರ ಬಗ್ಗೆ ಸ್ಪೇಸ್ ಅಂದ್ರೆ ಏನು ಹೆಂಗ ಏನು ಎಂತ ಅಂತ ಮಾಡಿ ಈತ ಏನ್ ಮಾಡ್ಬಿಡ್ತಾನಪ್ಪ ಅಂತಂದ್ರೆ ಜಗತ್ತಿನೊಳಗ ಯಾರೋ ಒಂದು ಅಷ್ಟು ಉಪಗ್ರಹಗಳನ್ನ ಕಳಿಸ್ಲಾರ್ದಂತಹ ಉಪಗ್ರಹಗಳನ್ನ ಕಳಿಸ್ಬಿಡ್ತಾನ. ಈಗ ಅದ ಒಂದು ನ್ಯೂಸ್ನಾಗ ಐತಿ. ಎಷ್ಟು ಉಪಗ್ರಹಗಳನ್ನ ಕಳಿಸ್ತಾನ ಅಂದ್ರೆ 143 ಉಪಗ್ರಹಗಳನ್ನ ಕಳಿಸ್ತಾನ. ಫಾಲ್ಕನ್ ಅನ್ನುವಂತ ಒಂದು ರಾಕೆಟ್ ಮುಖಾಂತರ 100 ಫಾಲ್ಕನ್ 9 ಅಂತ ಕರಿತೀವಿ, 143. ಯಾಕಂದ್ರೆ ನಮ್ಮನ್ನ ಏನ್ ಮಾಡಿದ ಅಂದ್ರೆ ಮೀರ್ಸಿದ್ನೀತ. ನಾವೆಷ್ಟು ಮಾಡಿದ್ವಿ 104 ಮಾಡಿದ್ವಿ 2017 ಈತ ಏನ್ ಮಾಡಿದಪ್ಪ ಅಂದ್ರೆ 143 ಉಪಗ್ರಹಗಳನ್ನ ಏನ್ ಮಾಡಿದ ಅಂತಂದ್ರೆ ಕಳಿಸಿ ಜಗತ್ತಿನೊಳಗ ಏನ್ ಮಾಡಿದಪ್ಪ ಅಂದ್ರೆ ತನ್ನ ಹೆಸರನ್ನ ಮಾಡ್ಕೊಂಡ. ಈಗ 143 ಉಪಗ್ರಹಗಳು ಸುತ್ತಮುತ್ತಲಿನ ರಾಷ್ಟ್ರದವ್ರನ್ನ ತಗೊಂಡು ಮತ್ತೆ ಈ ಉಪಗ್ರಹಗಳನ್ನ ಕಳಿಸ್ತೇವಿ ಅಂತಂದ್ರೆ ಅವ್ರು ಇಂತಿಷ್ಟು ಅಮೌಂಟ್ ಕೊಡ್ತಾರೆ. ಅರ್ಥಾತ್ ನಾ ಹೇಳಕತ್ತಿದ್ದು ಇದರಿಂದ ಏನ್ ಮಾಡಿದ ಅಂತಂದ್ರೆ ಬಿಸ್ನೆಸ್ ಲೈನ್ಗೆ ಇದನ್ನ ಏನ್ ಮಾಡಿದಾರೆ ತಂದ್ರು. ನೆನಪಿಟ್ಕೋಬೇಕು, ಜಗತ್ತಿನ ಮತ್ತು ಅಮೆರಿಕದ ಏಕೈಕ ಬಾಹ್ಯಾಕಾಶ ಖಾಸಗಿ ಸಂಸ್ಥೆ ಅಂತಂದ್ರೆ ಯಾವುದು ಅಂತಂದ್ರೆ ಕೇಳಿದ್ರೆ ನೀವೇನ್ ಹೇಳ್ಬೇಕು, ಸ್ಪೇಸ್ ಎಕ್ಸ್ ಅಂತ ಕರಿತೀವಿ. ಇದರದೊಂದು ಕೇಂದ್ರ ಕಚೇರಿಯಲ್ಲಿ ಐತಿ ಅಂತಂದ್ರೆ ಕ್ಯಾಲಿಫೋರ್ನಿಯಾ, ಅಲ್ಲಿ ಅಮೆರಿಕದೊಳಗೆ ಕ್ಯಾಲಿಫೋರ್ನಿಯಾ ಅಂತ ಒಂದು ಪ್ರದೇಶದೊಳಗೆ ಏನೈತಿ ಇದ್ರ ಕೇಂದ್ರ ಕಚೇರಿ ಐತಿ. ಹಂಗಂದ್ರೆ ಸರ್ ಬೇರೆ ಬೇರೆ ದೇಶದ ಅದಾವ್ರಿ ಸರ್, ಅದಾವ್ರಿ ಸರ್. ಯಾವ್ಯಾವ್ರಿ ಅಂತಂದ್ರೆ ಬೇರೆ ಬೇರೆ ದೇಶದ ಅದಾವ್, ಬಟ್ ಯಾವ ಖಾಸಗಿ ತನದ್ದು ಇಲ್ಲ. ಯಾವ್ಯಾವ್ರಿ ಅಂದ್ರೆ ಈಗ ನೋಡ್ರಿ ಅಮೆರಿಕದ್ ನೋಡಿದಾಗ ನಾಸಾ ಅಂತ ನೋಡ್ತೀವಿ. ಏನ್ ನೋಡ್ತೀವಿ? ನಾಸಾ, ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಏನ್ರಿ? ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಇದು ಯಾವ ದೇಶದ್ದು? ಅಮೆರಿಕ ದೇಶದ್ದು. ಹಂಗಂದ್ರೆ ಸರ್ ಇದು ಎಷ್ಟರೊಳಗೆ ಸ್ಥಾಪನೆ ಐತ್ರಿ ಅಂತಂದ್ರೆ ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇದು ಎಷ್ಟರೊಳಗೆ ಸ್ಥಾಪನೆ ಆಯಿತು ಅಂತ ಕೇಳಿದಾಗ 1958 ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿಯಲ್ಲಿ ಐತಂದ್ರೆ ವಾಷಿಂಗ್ಟನ್ನ DC ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಏನ್ರಿ? ವಾಷಿಂಗ್ಟನ್ನ DC. ಹಂಗಂದ್ರೆ ಸರ್ ಬೇರೆ ಬೇರೆ ದೇಶದ್ದು ಅದಾವನ್ರಿ? ಅದಾವ್ರಿ. ವಾಷಿಂಗ್ಟನ್ನ DC ಅಂತ ಕರಿತೀವಿ. ಏನ್ರಿ ವಾಷಿಂಗ್ಟನ್ನ DC? ಇದ್ರದ್ದು ಏನಪ್ಪಾ ಅಂದ್ರೆ ನೆನಪಿಡ್ಲಿ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಭಾರತೀಯರು ಇಸ್ರೋ ಮತ್ತು ನಾಸಾ ನೋಡಿದಾಗ ಇವತ್ತ 160% ಭಾರತೀಯರ ನಾಸಾ ಅನ್ನುವಂಥ ಕಂಪನಿ ಒಳಗೆ ಅಂದ್ರೆ ಆ ಒಂದು ಸ್ಪೇಸ್ ಅಡ್ಮಿನಿಸ್ಟ್ರೇಟ್ ಒಳಗೆ ಏನ್ ಮಾಡಕತ್ತಾರ ಅಂದ್ರೆ ಕೆಲಸ ಮಾಡಕತ್ತಾರ. ವಿಜ್ಞಾನಿಯಾಗಿ ಏನ್ ಮಾಡಕತ್ತಾರಪ್ಪ ಅಂದ್ರೆ ಹೊರಹೊಮ್ಮಕತ್ತಾರ. ಅರ್ಥ ಆಯ್ತು? ಅಂದ್ರೆ ನೋಡ್ರಿ ಭಾರತದ ಪವರ್ ಯಾವ ತರ ಐತೆ ಅಂದ್ರೆ 100 ವಿಜ್ಞಾನಿಗಳು ನಾಸಾದೊಳಗೆ ಅದ್ರ ಅಂದ್ರೆ ಅದ್ರೊಳಗೆ 60 ಭಾರತ ದೇಶದರಂತ. ಅಂದ್ರೆ 60% ಆ ಒಂದು ದೇಶದೊಳಗೆ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಅವರು ಕಾರ್ಯನಿರ್ವಹಿಸಕತ್ತಾರ ಅನ್ನೋದು ಒಂದು ಉಲ್ಲೇಖ ಐತಿ. ಹಂಗಂದ್ರೆ ಬೇರೆ ದೇಶದ ಮತ್ತೆ ಯಾವ ನೋಡ್ಬೋದ್ರಿ ಸರ್ ಅಂತಂದ್ರೆ ಕೇಳಿದ್ರೆ ಇವತ್ತು ಜಪಾನ್ ದೇಶ ನೋಡಿದ್ರೆ ಜಾಕ್ಸಾ ಅನ್ನುವಂತ ಒಂದು ಸ್ಪೇಸ್ ಏಜೆನ್ಸಿ ಐತಿ. ಇನ್ನು ಚೀನಾ ದೇಶದ ನೋಡಿದ್ರೆ ಚೀನಾದು ಒಂದು ಐತಿ, ಚೀನಾ ಸ್ಪೇಸ್ ಏಜೆನ್ಸಿ ಅಂತಂದ್ ಐತಿ. ಇನ್ನು ನೆಕ್ಸ್ಟ್ ರಷ್ಯನ್ ಸ್ಪೇಸ್ ಏಜೆನ್ಸಿ ಅಂತ ಐತಿ. ಅರ್ಥ ಆಯ್ತು? ಹಿಂಗ ಬೇರೆ ಬೇರೆ ದೇಶದ್ದು ಐತಿ. ಹಂಗ ನಮ್ಮ ದೇಶದಂತರೂ ಗೊತ್ತೈತಿ ನಿಮ್ಗೆ ಯಾವ್ದಪ್ಪ ಅಂದ್ರೆ ಭಾರತ ದೇಶದ ಯಾವ್ದಪ್ಪ ಅಂದ್ರೆ ಇಸ್ರೋ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೇವಲ್ರಿ. ಇದು ಏನಪ್ಪಾ ಅಂತಂದ್ರೆ ನಮ್ದು ಸ್ಪೇಸ್ ಎಕ್ಸ್ ಅಂತ ನಾವು ಹೇಳ್ಬೋದು. ಇಲ್ಲ ಇತ್ತೀಚೆಗೆ ಇನ್ನೊಂದು ಏನಪ್ಪಾ ಅಂದ್ರೆ NSIL ಅಂತಂದು. ಏನ್ರಿ ಸರ NSIL ಅಂತಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ ನಾವು. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಏನ್ರಿ ಸರ್ ನ್ಯೂ ಸ್ಪೇಸ್? NSIL ಕ್ವಶನ್ ಕೇಳ್ತಾನೆ, ಯಾಕಂದ್ರೆ ಇತ್ತೀಚೆಗೆ ಬಂದಿರತಕ್ಕಂಥ ಸುದ್ದಿ ಇದು. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಅನ್ನೋದು. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ 2013 ಕಂಪನಿ ಆಕ್ಟ್ ಪ್ರಕಾರ 2019 ಮಾರ್ಚ್ 6 ಒಳಗ ಈ ಒಂದು 2019 ಮಾರ್ಚ್ ಯಾವಾಗ್ರಿ? ಮಾರ್ಚ್ 6ಕ್ಕೆ ಈ ಒಂದು ಸಂಸ್ಥೆ ತರ್ತಾರ. ಅದೇ ಯಾವುದಂದ್ರೆ NSIL ಅಂತ ಕರಿತೀವಿ. ಇದು ಯಾವ ಒಂದರಲ್ಲಿ ನಿಯಂತ್ರಣದಾಗೈತಿ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಒಂದು ಅದರ ನಿಯಂತ್ರಣದಲ್ಲಿ ಐತಿ. ಮತ್ತೇನಪ್ಪಾ ಅಂದ್ರೆ ಇಸ್ರೋದ ಇದು ಒಂದು ವಾಣಿಜ್ಯ ಕೇಂದ್ರ ಅಂತ ನಾವು ಹೇಳ್ತೀವಿ. ನಾವು ಇಸ್ರೋದ ವಾಣಿಜ್ಯ ಕೇಂದ್ರ. ಯಾಕಂದ್ರೆ ನೋಡ್ರಿ ಇವತ್ತ
ಕೈಗಾರಿಕೆಗಳು ಕೂಡ ಕೈಗಾರಿಕೆಗಳಲ್ಲಿಯೂ ಕೂಡ ನಾವೇನ್ ಮಾಡೋದಪ್ಪ ಅಂತಂದ್ರೆ ಇಸ್ರೋದಲ್ಲಿರ್ತಕ್ಕಂತಹ ಸ್ಮಾಲ್ ಸ್ಯಾಟಲೈಟ್ಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ಯೂಸ್ ಮಾಡೋದು. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈ ಒಂದು ಉದ್ದೇಶ ಏನಪ್ಪಾ, ಇದ್ರ ತರು ಉದ್ದೇಶ ಏನಂತ ಕೇಳಿದಾಗ ಇವತ್ತ ಕೈಗಾರಿಕೆಗಳಿಗೆ ಏನ್ ಮಾಡೋದಪ್ಪ ಅಂತಂದ್ರೆ ಸ್ಯಾಟಲೈಟ್ಗಳನ್ನ ಹೆಂಗ್ ಮಾಡೋದು, ಮತ್ತೇನಪ್ಪಾ ಅಂದ್ರೆ ಈ ಒಂದು ಉಪಗ್ರಹಗಳನ್ನ ಯಾವ ತರ ಮಾಡೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅನ್ನ ಏನ್ ಮಾಡೋದಪ್ಪ ಅಂದ್ರೆ ತಯಾರು ಮಾಡಕ್ಕ, ಅಂದ್ರೆ ಒಂದು ವಾಣಿಜ್ಯವಾಗಿ ತಯಾರು ಮಾಡುವ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡಿವಿ ಅಂತಂದ್ರೆ NSIL ಅನ್ನ ತಂದೇವಿ. ಏನ್ರಿ ಏನಪ್ಪ ಅಂತಂದ್ರೆ ಈಗ ನೋಡ್ರಿ ರಾಕೆಟ್ಗಳು, ಸ್ಮಾಲ್ ಸ್ಯಾಟಲೈಟ್ ರಾಕೆಟ್ಗಳನ್ನು ಯಾರು ಮಾಡ್ಬೇಕ್ರಿ, ಈ ಒಂದು ಕೈಗಾರಿಕೆಗಳಿಗೆ ಕೊಡೋದು. ಅದನ್ನ ರಾಕೆಟ್ಗಳಾಗಿರ್ಬೋದು ಅಥವಾ ಉಪಗ್ರಹಗಳಾಗಿರ್ಬೋದು, ಇವುಗಳನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಉಪಗ್ರಹಗಳಾಗಿರ್ಬೋದು ಮತ್ತು ಈ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಬಿಡಿ ಭಾಗಗಳು, ಯಾಕಂದ್ರೆ ಒಂದು ರಾಕೆಟ್ ಐತಂದ್ರೆ ಅದಕ್ಕೊಂದು ಭಾಗಗಳು ಇರ್ತಾವೆ. ಆ ಭಾಗಗಳನ್ನ ಏನು ಮಾಡೋದಪ್ಪ ಅಂತಂದ್ರೆ ಬೇರೆ ಬೇರೆ ದೇಶದಿಂದ ನಾವೇನು ಮಾಡ್ತಿದ್ವಿ ಅಂದ್ರೆ ಫಸ್ಟಿಗೆ ಎರವಲು ಮಾಡ್ಕೊತಿದ್ವಿ. ಅಂದ್ರೆ ನೀವು ಅದನ್ನ ಕೊಡ್ರಿ, ನಾವು ಇದನ್ನ ಕೊಡ್ರಿ. ಈಗ ಹಂಗಲ್ಲ, ಈ NSIL ಬಂದಿರೋದ್ರಿಂದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ರಾಕೆಟ್ ಅನ್ನ ಉಪಗ್ರಹಗಳನ್ನ ಏನು ಮಾಡೋದಪ್ಪ ಅಂದ್ರೆ ಕೈಗಾರಿಕೆಗಳಲ್ಲಿ ಏನು ಮಾಡೋದಪ್ಪ ಅಂದ್ರೆ ಅಭಿವೃದ್ಧಿ ತರುವುದು ಅನ್ನೋದು ಏನಪ್ಪಾ ಅಂದ್ರೆ ಇದ್ರದ್ದು ಒಂದು ಕಾರ್ಯ. ಕೈಗಾರಿಕೆಯಲ್ಲಿ ಏನು ಮಾಡೋದಪ್ಪ ಅಂದ್ರೆ ಇವನ್ನ ಅಭಿವೃದ್ಧಿ ತರೋದು. ಇದಕ್ಕೆ ಒಂದು ಅಭಿವೃದ್ಧಿ ತಂದ ಮೇಲೆ ಇವಕ್ಕೆ ಯಾವ ಥರ ಮಾಡಬೇಕು ಅನ್ನೋದನ್ನ ಏನು ಮಾಡೋದಪ್ಪ ಅಂತಂದ್ರೆ ಇವ್ರಿಗೆ ಒಂದು ಸಲಹೆಯನ್ನು ಕೊಡೋದು ಕೈಗಾರಿಕೆಗಳಿಗೆ. ಅರ್ಥ ಆಯ್ತು? ಇದ್ರ ಮೇನ್ ಉದ್ದೇಶ. ಯಾಕಂದ್ರೆ ಇವತ್ತು ನಾವು ದೇಶ ಮುಂದುವರಿಬೇಕಂದ್ರೆ, ಯಾಕಂದ್ರೆ ಈಗ 4 ರಾಕೆಟ್ ಇಟ್ಕೊಂಡು ಏನು ಮಾಡಕ್ಕೆ ಬರ್ತೈತ್ರಿ, ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ಇನ್ನೂ ಬಹಳಷ್ಟು ರಾಕೆಟ್ಗಳು ಬರಬೇಕು. ಇವರು ಏನು ಮಾಡಕತ್ತಾರಪ್ಪ ಅಂದ್ರೆ SSLV ಅನ್ನುವಂಥ ರಾಕೆಟ್ನ ತರಕತ್ತಾರ. ಈಗ ಸದ್ಯದ್ರೊಳಗೆ ಬರುವುದು ಇವು ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ, ಅಥವಾ ಸಣ್ಣ ಸಣ್ಣ ಉಪಗ್ರಹಗಳನ್ನು. ಏನು ಅಂತಂದ್ರೆ ಇದರಿಂದ ಏನು ಹೆಲ್ಪ್ ಆಗತ್ತೆ ಅಂತಂದ್ರೆ ಒಂದು ವಾಣಿಜ್ಯ ಕ್ಷೇತ್ರದೊಳಗೂ ಕೂಡ ಇಸ್ರೋ ಅಥವಾ ಈ NSIL ಅನ್ನುವಂಥ ಸಂಸ್ಥೆ ಏನಕ್ಕಂತಂದ್ರೆ ಬೆಳಿತೈತಿ ಅಂತ ನಾವೇನ್ ಮಾಡ್ಬೋದ್ರಿ, ನೋಡ್ಬೋದು. ಏನಪ್ಪಾ ಅಂದ್ರೆ NSIL ಅಂತಂದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ ನಾವು. ಅರ್ಥ ಆಯ್ತು? ಇತ್ತೀಚೆಗೆ ಆಗಿದ್ದು ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಆಯಿತು. ನೆಕ್ಸ್ಟ್ ನಾವು ಕಾನ್ಸೆಪ್ಟ್ ಯಾವುದಪ್ಪ ಅಂದ್ರೆ ಗಗನಯಾನ. ಯಾವ ಯಾನ? ಗಗನಯಾನ. ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ನೋಡ್ರಿ, ಗಗನಯಾನ ಪ್ರಾಜೆಕ್ಟನ್ನು ನಾವು ಯಾವಾಗ ಹಾಕೊಂಡಿದ್ವಿ, ಸ್ವಲ್ಪ ಕೋವಿಡ್ ಪಂಡಮಿಕ್ ಇರುವುದರಿಂದ ತಡೆ ಹಿಡಿದಾಗಿತ್ತು. ಈ ಗಗನಯಾನ ಮಿಷನ್ ಎಂಬ ಯೋಜನೆಯನ್ನು ಇಸ್ರೋ ಸಂಸ್ಥೆ ಏನು ಮಾಡತ್ತಪ್ಪ ಅಂತಂದ್ರೆ 4 ಗಗನಯಾನಿಗಳನ್ನ ಬಾಹ್ಯಾಕಾಶಕ್ಕೆ, ಬಾಹ್ಯಾಕಾಶಕ್ಕೆ, ಅದು ಎಲ್ಲಿ ಕಳಿಸ್ಬೇಕು? ಲೋ ಅರ್ತ್ ಆರ್ಬಿಟ್. ಸುಮಾರು ಲೋ ಅರ್ತ್ ಆರ್ಬಿಟ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅನ್ನೋದು ನಾ ಹೇಳೇನಿ. ಅರ್ಥ ಆಯ್ತು? 400 ಕಿಲೋಮೀಟರ್ ಕಳುಹಿಸಿಕೊಡಲು ಮಹತ್ವದ ನಿರ್ಧಾರವನ್ನ ಏನ್ ಮಾಡತ್ತಂತಂದ್ರೆ ಇಸ್ರೋ ಸಂಸ್ಥೆ ತಗೊಂಡಾಗೈತಿ. ಅಂದ್ರೆ ಇದು ಭೂಮಿ ಅಂತ ತಿಳ್ಕೋರಿ. ಇದು ಭೂಮಿ, ನಾವೇನು ಇಲ್ಲಿಂದ ಲಾಂಚ್ ಮಾಡ್ತೀವಲ್ಲ, ಭೂಮಿಯಿಂದ 400 ಕಿಲೋಮೀಟರ್ ಅಂದ್ರೆ ಲೋ ಅರ್ತ್ ಆರ್ಬಿಟ್. 400 ಕಿಲೋಮೀಟರ್ ಏನಾಕತ್ತಪ್ಪ ಅಂತಂದ್ರೆ 4 ಗಗನಯಾನಿಗಳನ್ನ ಕಳಿಸ್ಬೇಕು. ನಿಮಗೆಲ್ಲ ಗೊತ್ತಿರ್ಬೇಕು ಸ್ಪರ್ಧಾರ್ಥಿಗಳೇ, ಈ 4 ಗಗನಯಾನಿಗಳ ಅದಾರ ಅಂತಂದ್ರೆ ದೇಶದೊಳಗ ಅಂದ್ರೆ ಪ್ರಪಂಚದೊಳಗ ಆಲ್ರೆಡಿ ಗಗನಯಾನ ಮಾಡಿ ಬಂದರ. ಯಾರು ಗೊತ್ತೈತಲ್ಲ? ಫಸ್ಟಿಗೆ ಹೇಳೇನಿ, ಯೂರಿ ಗ್ರಗರಿನ್ ಅನ್ನುವಂತಹ ಒಬ್ಬ ಗಗನಯಾನಿ ರಷ್ಯಾ ದೇಶದಿಂದ ಏನ್ ಮಾಡಿದಂದ್ರೆ ಪ್ರಪಂಚದಲ್ಲಿ ಮೊದಲ ಗಗನಯಾನ ಅಂತ ನಾವು ನೋಡ್ತೀವಿ. ಹಂಗ ಮೊದಲ ಗಗನಯಾನಿ, ಮಹಿಳಾ ಗಗನಯಾನಿ ಅಂತಂದ್ರೆ ವೆಲೆಂಟನಾ ಟೆರೆಸ್ಕೋವಾ. ಅವರೆಲ್ಲ 63, 62 ಮಾಡೀವಿ. ಬಟ್ ನಾವೇನ್ ಮಾಡಕತ್ತೀವಿ? ಈಗ ಮಾಡಕತ್ತೀವಿ. ಅರ್ಥ ಆಯ್ತು? ಯಾಕಂದ್ರೆ ನಾವು ತಂತ್ರಜ್ಞಾನದೊಳಗೆ ಬೆಳವಣಿಗೆ ಬರಕತ್ತೀವಿ, ಬರ್ತೇವೆ, ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ಬರ್ತೇವೆ. 400 ಕಿಲೋಮೀಟರ್ ಹೋಗಿ ಅಲ್ಲಿರ್ತಕ್ಕಂಥ ಅಧ್ಯಯನ ಮಾಡೋದು ಏನಪ್ಪ ಅಂದ್ರೆ ನಮ್ಮ ಒಂದು ಅಜೆಂಡಾ. ಇನ್ನು ನೆಕ್ಸ್ಟು ಈ ಮೊದಲ ಪರೀಕ್ಷಾರ್ಥವಾಗಿ, ಯಾಕಂದ್ರೆ ನೋಡ್ರಿ, ಒಮ್ಮುಕ್ಲೆ ಮನುಷ್ಯರು ಕಳ್ತಿದ್ರೆ 400 ಕಿಲೋಮೀಟರ್ ಹೋಗಿ ಏನಾದರೂ ತೊಂದರೆ ಆದ್ರೆ ಬಿದ್ರಂದ್ರೆ, ಯಾಕಂದ್ರೆ ಒಂದು ಮನುಷ್ಯ ಏನಕ್ಕಪ್ಪ ಅಂದ್ರೆ ಸತ್ತು ಬಿಡ್ತಾನೆ. ಯಾಕಂದ್ರೆ ಮನುಷ್ಯ ಜನ್ಮ ಸಿಗೋದು ಒಬ್ರು. ಅದಕ್ಕೆ ಏನ್ ಮಾಡ್ರಪ್ಪ ಅಂತಂದ್ರೆ ಪರೀಕ್ಷಾರ್ಥವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ವ್ಯೋಮ ಮಿತ್ರ ಅನ್ನುವಂಥ ಒಂದು ರಾಕೆಟ್ ಅನ್ನ ಬಿಡ್ತಾರೆ. ಯಾವ ಮಿತ್ರ? ವ್ಯೋಮ ಮಿತ್ರ ಅಂತ ಕರಿತೀವಿ. ಯಾಕಂದ್ರೆ ಏನಾದರೂ ಲೋಪದೋಷಗಳ ಆದ್ರೂ ಕೂಡ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ತಿದ್ಕೋಬಹುದು. ಯಾಕಂದ್ರೆ ಮನುಷ್ಯರು ಹೋಗೋಕ್ಕಿಂತ ಮುಂಚಿತವಾಗಿ ಒಂದು ವ್ಯೋಮ ಮಿತ್ರ ಎಂಬ ಅನ್ನುವಂಥ ಒಂದು ರಾಕೆಟ್ ಇದು ಒಂದು ರೋಬೋಟ್ ಅನ್ನ ಬಿಡ್ತಾರ. ಅದು ಹೋಗಿ ಹೊಳ್ಳಿ ಬಂತು ಅಂದ್ರೆ ಆಮೇಲೆ ಮನುಷ್ಯರನ್ನ ಕಳಿಸ್ತಾರೆ. ಅರ್ಥ ಆಯ್ತು? ಇದು ಏನಪ್ಪಾ ಅಂತಂದ್ರೆ ಒಂದು ರೋಬೋಟನ್ನು ಕಳಿಸ್ತಾರ. ನೆನಪಿಟ್ಕೋಬೇಕು, ಪರೀಕ್ಷಾರ್ಥವಾಗಿ ಈ ಕೆಳಕಂಡ ಯಾವ ಒಂದು ರೋಬೋಟನ್ನು ಕಳಿಸಲಾಗಿತ್ತು ಅಂತ ಒಂದು ಕ್ವಶನ್ ಆಗೈತಿ. ಅರ್ಥ ಆಯ್ತು? ಇದಕ್ಕೆ ಮತ್ತೆ ಸರ ನೀವು ಪೊಲೀಸರಾಗರದ್ರಿ, UPSC ಆಗರದ್ರಿ, ಅಥವಾ KS ಆಗಿರಿ, ನಿಮಗೂ ಒಂದು ತರಬೇತಿ ಅನ್ನೋದು ಇರ್ತೈತಿ. ಈ ಥರ ತರಬೇತಿ ಕೊಡ್ತಾರೆ. ಹಂಗಂದ್ರೆ ಇವರು ಮ್ಯಾಲ ಹೊಂಟಾರಂದ್ರೆ ತರಬೇತಿ ಕೊಡ್ಬೇಕಲ್ರಿ? ಕೊಡಬೇಕು. ಇವ್ರಿಗೆ ಮೊದಲದಾಗಿ ಯಾರು ಕೊಡ್ತಾರಂದ್ರೆ ಇಂಡಿಯನ್ ಏರ್ಫೋರ್ಸ್ನವ್ರು ಕೊಡ್ತಾರೆ. ಆಮೇಲೆ ಏನು ಕೊಡ್ತಾರಂದ್ರೆ ಇಸ್ರೋದವ್ರು ಕೊಡ್ತಾರೆ.
ಯಾವ್ದು ಕೊಡ್ತಾರ? ಇಸ್ರೋ ಸಂಸ್ಥೆದವ್ರು ಕೊಡ್ತಾರ. ಇಸ್ರೋ ಸಂಸ್ಥೆ ಆದ್ಮೇಲೆ ಈಗ ಎಲ್ಲಿ ಹೋಗ್ಯಾರ ಅಂದ್ರೆ ರಷ್ಯಾ ದೇಶಕ್ಕೆ ಹೋಗ್ಯಾರ. ಯಾಕೆ ರಷ್ಯಾ ದೇಶಕ್ಕೆ ಹೋದ್ರಿ ಸರ್ ಅಂತ ಕೇಳಿದಾಗ ಆಲ್ರೆಡಿ 63-65 ಅವ್ರು ಹೋಗಿ ಬಂದಾರ. ಆ ಗಗನಯಾನಿಗಳಿಗೆ ಟ್ರೈನಿಂಗ್ ಕೊಡ್ತಾರ. ನೆನಪಿಟ್ಕೋಬೇಕು, ಇಂಡಿಯನ್ ಏರ್ಫೋರ್ಸ್ನವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಹೋಗುವಂತಹ ಗಗನಯಾನಿಗಳಿಗೆ ಏನ್ ಮಾಡ್ತಾರ ಅಂದ್ರೆ ಟ್ರೈನಿಂಗ್ ಕೊಡ್ತಾರ. ಮತ್ತೆ ಏನಪ್ಪಾ ಅಂದ್ರೆ ಇನ್ನೊಂದು 4 ಜನ ಹೋಗ್ಬೇಕು ಅನ್ನೋದು ಏನಾಗಿತ್ತಪ್ಪ ಅಂದ್ರೆ ಪ್ಲಾನ್ ಆಗಿತ್ತು. ಏನಪ್ಪಾ ಅಂದ್ರೆ ಈಗ 3 ಜನ ಹೋಗ್ಬೇಕು ಅನ್ನೋದು ಪ್ಲಾನ್ ಆಗೈತಿ. ಇದು ಯಾವಾಗ ಹೋಗ್ಬೇಕು ಅಂತಂದ್ರೆ ನಮ್ದು ಪ್ಲಾನ್ ಇದ್ದು 2022 ಏಪ್ರಿಲ್ ತಿಂಗಳೊಳಗೆ ಹೋಗ್ಬೇಕಾಗಿತ್ತು. ಆದರೆ ಸ್ವಲ್ಪ ಕೋವಿಡ್ ಪಂಡೋಮಿಕ್ ಇರೋದ್ರಿಂದ ಏನಾಕತ್ತಪ್ಪ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ನೋಡೋಣ. ಈ ವರ್ಷನ ಬಿಟ್ಟರೆ ಬಹಳ ಚಲೋ, ಯಾಕಂದ್ರೆ ದೇಶವೂ ಕೂಡ ಗಗನಯಾನವನ್ನು ಮಾಡೈತಿ ಅನ್ನೋದು ಏನಪ್ಪಾ ಅಂದ್ರೆ ಹೊರ ಹೊಮ್ತತಿ. ಇದರದ ನಿರ್ದೇಶಕರು ಯಾರ್ಯಾರ ಅಂತಂದ್ರೆ ಆರ್ ಹಟ್ಟಲ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ನೆನಪಿರ್ಲಿ ಸ್ಪರ್ಧಾರ್ಥಿಗಳಿಗೆ, ನಿಮಗೆ ನೋಟ್ಸ್ ಅನ್ನ ನಾನು ನಿಮಗೆ ಈ ಒಂದು ಸಂತೋಷ್ ಲಾಡ್ ಫೌಂಡೇಶನ್ ಒಳಗೆ ಆ್ಯಪ್ ಐತಲ್ರಿ, ಅದ್ರೊಳಗೆ ವೀಕ್ಲಿ ನೋಟ್ಸ್ ಅಂತ ಬರುತ್ತೆ. ಅಲ್ಲೇನು ಮಾಡ್ತಾನಂದ್ರೆ ಅಪ್ಡೇಟ್ ಮಾಡಿರ್ತಾನೆ ನಾನು, ಆ ನೋಟ್ಸನ್ನು ನೀವು ತೊಗೋಬಹುದು. ಹಂಗಂದ್ರೆ ನಾ ಮತ್ತೆ ನಿಮಗೆ ಇನ್ನೊಂದೇನಪ್ಪ ಅಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋ ನಂದು ಇದು ಐತಿ, ಶರಣಪ್ಪ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅದ್ರೊಳಗೆ ನೀವು ಆಲ್ರೆಡಿ ಹೇಳಿರಿ, ಏನಾರ ಡೌಟ್ ಇದ್ರೆ ಕೇಳಬಹುದು. ಅರ್ಥ ಆಯ್ತು? ಇದು ಏನಪ್ಪಾ ಅಂದ್ರೆ ನಮಗೂ ಇದು ಇಂಡಿಯನ್ ಏರ್ಫೋರ್ಸು, ಆಮೇಲೆ ಇಸ್ರೋದವ್ರು ಕೊಡ್ತಾರೆ, ಆಮೇಲೆ ರಷ್ಯಾದವ್ರು ಕೊಡ್ತಾರೆ. ಯಾರು ಮೊದಲ ಕೊಡ್ತಾರ ಅಂತ ಕೇಳ್ಯಾರ ಒಂದು ಕ್ವಶನ್. ಇಂಡಿಯನ್ ಏರ್ಫೋರ್ಸು ಯಾವ ಒಂದು ಇದು ಬಳಸ್ಯಾರ ಅಂತಂದ್ರೆ ರೋಬೋಟು ಯುಮ ಮಿತ್ರ ಅಂತ ನಾವೇನು ಮಾಡ್ಬೋದ್ರಿ ನೋಡ್ಬೋದು. ಅರ್ಥ ಆಯ್ತು? ಇದು ಏನಪ್ಪಾ ಅಂದ್ರೆ ಗಗನಯಾನ. ಇನ್ನು ನೆಕ್ಸ್ಟ್ ಇತ್ತೀಚಿನ ಇಸ್ರೋದ ಸಾಧನೆಗಳು ಏನ್ರಿ ಅಂತ ಕೇಳ್ಬಿಡ್ತಾನೆ. ಇಷ್ಟು ದಿನ ಹೇಳಿದ್ರಿ ನೀವು ಗಗನಯಾನ ಮಾಡ್ತಾರ, NSIL ಬಂದತಿ, ಚಂದ್ರಯಾನ 2 ಇವೆಲ್ಲ ಹಿಂದಿಂದಾತ್ರಿ ಸರ್. ಇತ್ತೀಚೆಗೆ ನೋಡಿದ್ರೆ ನೋಡ್ತಮ್ಮ GSAT-30 ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನು ನಾವು ನೋಡೋಣಂತ. ಏನ್ರಿ ಸರ GSAT-30 ಅಂತ ನೋಡಿದಾಗ ಏನ್ರಿ ಸರ GSAT-30 ಅಂತ ನಾವು ನೋಡಿದಾಗ GSAT-30 ಅಂದ್ರೆ 30 ಉಪಗ್ರಹಗಳನ್ನು ಏನು ಮಾಡೋದು ಅಂತಂದ್ರೆ ಕಳಿಸೋದು ಜಿಯೋ ಸ್ಟೇಷನರಿ ಸೆಟಲೈಟ್ಗೆ. ಅಲ್ಲೇನಪ್ಪ ಅಂದ್ರೆ 30 ಉಪಗ್ರಹಗಳನ್ನು ಕಳಿಸೋದು. ಎಲ್ಲಿಂದ ಕಳಿಸ್ತಾರೀ ಸರ್ ಅಂತ ಕೇಳಿದ್ರೆ ಯಾವೊಂದು ರಾಕೆಟ್ ಬಳಸಿದ್ರು ಅಂದ್ರೆ ಏರಿಯನ್ ಪೈ VA 251 ಅನ್ನುವಂತಹ ರಾಕೆಟ್. ಎಲ್ಲಿಂದ ಕಳಿಸ್ತಾರೆ ಸರ್ ಅಂತಂದ್ರೆ ಫ್ರೆಂಚ್ ಗಯಾನದ ಖೌರಾ ಅನ್ನುವಂತಹ ಪ್ರದೇಶದಲ್ಲಿ. ಏನ್ರಿ ಫ್ರೆಂಚ್ ಇದು ಒಂದು ಹೆಂಗೆ ನೋಡ್ರಿ, ನಮ್ಮಲ್ಲಿ ರಾಕೆಟ್ ಉಡಾವಣೆ ಐತಿ, ಹಂಗೆ ಫ್ರೆಂಚ್ ದೇಶದೊಳಗೆ ಕಂಡು ಬರ್ತೈತ್ರಿ. ಫ್ರೆಂಚ್ ಗಯಾನದ ಖೌರಾ ಅನ್ನುವಂತಹ ಒಂದು ಪ್ರದೇಶದಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಇದನ್ನ ಲಾಂಚ್ ಮಾಡ್ತೀವಿ. ಅರ್ಥ ಆಯ್ತು? ಯಾವ ಒಂದು GSAT-30 ಅಂತಂದು ಯಾವ ಒಂದು ಆರ್ಬಿಟಿಗೆ ಕಳಿಸ್ತೀವಿ ಅಂದ್ರೆ ಜಿಯೋ ಟ್ರಾನ್ಸ್ಫರ್ ಆರ್ಬಿಟಿಗೆ ಏನು ಮಾಡ್ತೀವಿ ಅಂದ್ರೆ ಕಳಿಸ್ತೀವಿ. ಯಾವ ಒಂದು ಉದ್ದೇಶಕ್ಕೆ ಕಳಿಸ್ತೀವಿ ರೀ ಅಂತಂದ್ರೆ ದೂರ ಸಂಪರ್ಕವನ್ನು ಕಲ್ಪಿಸಿ ಕೊಡಾಕ. ಏನ್ರಿ ದೂರ ಸಂಪರ್ಕವನ್ನು ಕಲ್ಪಿಸಿ ಕೊಡಾಕ. ಇದನ್ನ ಕ್ವಶನ್ ಕೇಳ್ಬಿಡ್ತಾನೆ. GSAT-30 ಯಾವ ಒಂದು ಉದ್ದೇಶಕ್ಕಾಗಿ ಕಳಿಸ್ತೀವಿ ಅಂತಂದ್ರೆ ದೂರ ಸಂಪರ್ಕವನ್ನು ಕಲ್ಪಿಸಿಕೊಡಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಒಂದು GSAT-30 30 ಉಪಗ್ರಹಗಳನ್ನು ಏರಿಯನ್ ಪೈ VA 250 ಅನ್ನುವಂಥ ರಾಕೆಟಿಂದ ಫ್ರೆಂಚ್ ಗಯಾನದ ಖೌರಾ ಇಂದ ನಾವೇನು ಮಾಡ್ತೀವಿ ಅಂದ್ರೆ GTO ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಏನು ಮಾಡ್ತೀವಿ ಅಂದ್ರೆ ಬಿಡ್ತೇವಿ. ಎಲ್ಪ ಅಂದ್ರೆ ದೂರ ಸಂಪರ್ಕವನ್ನು ಕಲ್ಪಿಸಿಕೊಡುವುದರಿಂದ ಉದ್ದೇಶಕ್ಕಾಗಿ. ಯಾಕಂದ್ರೆ ಸಿ ಬ್ಯಾಂಡ್ ಕು ಬಾಂಡ್ ಅಂತ ಬರ್ತಾವೆ. ಆ ಒಂದು ಬಾಂಡ್ಗಳಿಗೆ ಏನು ಮಾಡೋದಪ್ಪ ಅಂತಂದ್ರೆ ಹೆಚ್ಚಿಗೆ ಒಂದು ಬ್ಯಾಂಡ್ ಬರ್ಬೇಕಂತಂದ್ರೆ ಆ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡ್ತೀವಿ ಅಂದ್ರೆ GSAT-30 ಅನ್ನುವಂತಹ ಒಂದು ರಾಕೆಟನ್ನು ದೂರ ಸಂಪರ್ಕವನ್ನು ಕಲ್ಪಿಸಿಕೊಡಕ್ಕೆ ನಾವೇನು ಮಾಡೀವಿ ಅಂತಂದ್ರೆ ಬಿಟ್ಟೇವಿ. ಇನ್ನು ನೆಕ್ಸ್ಟ್ GSAT ಆಯ್ತು. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಸೆಕೆಂಡ್ ಒನ್ ಯಾವ್ದು ಬಿಟ್ರೆ ಅಂತಂದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ಹೆಸರು ಹೇಳ್ತೈತೆ ನೋಡ್ರಿ, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಭೂ ವೀಕ್ಷಣಾ ಉಪಗ್ರಹ ಅಂತ ಕರಿತೀವಿ ನಾವು. ಏನ್ರಿ ಭೂ ವೀಕ್ಷಣಾ ಉಪಗ್ರಹ ಕರಿತೀವಿ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಯಾವ ಒಂದು ರಾಕೆಟ್ ಬಳಸಿದ್ವೋ ಮಾಸ್ತಾರ ಅಂತ ಕೇಳ್ತಾನ. PSLV C-49 ಅನ್ನುವಂಥ ಒಂದು ರಾಕೆಟನ್ನು ಬಳಸಿದ್ವಿ. ಎಲ್ಲಿಂತ್ರ ಬಿಟ್ರು ಮಾಸ್ತಾರ ಅಂತಂದ್ರೆ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಅಂತ ಬಿಟ್ರು. ಇದೇನಪ್ಪ ಅಂದ್ರೆ 2020 ಸಾಧನೆಗಳು. ಯಾಕಂದ್ರೆ ಇತ್ತೀಚಿನ ಉಡಾವಣೆವಾಗಿರ್ತಕ್ಕಂಥ ವಾಹನಗಳ ಬಗ್ಗೆ ಭಾಳ ಸತ ಕ್ವಶನ್ ಆಗುವಂಥ ಸಾಧ್ಯತೆ ಐತಿ. ಅದಕ್ಕೆ ಏನಪ್ಪ ಅಂದ್ರೆ ನಾ ಹೇಳಕತ್ತೀನಿ. ಅರ್ಥ ಆಯ್ತು? ಇವೆಲ್ಲ ಮಂಗಳಯಾನ ಚಂದ್ರಯಾನ 2 ಇವೆಲ್ಲ ಹಿಂದಾಗಿದ್ದು. ಯಾಕಂದ್ರೆ ಇತ್ತೀಚೆಗೆ ಬಿಟ್ಟಿದ್ದು ಭಾಳ ಇಂಪಾರ್ಟೆಂಟ್ ಆ ಒಂದು ಉದ್ದೇಶಕ್ಕಾಗಿ. ಸರ್ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ನ ಯಾವ ಒಂದು ಆರ್ಬಿಟ್ಗೆ ಕಳಿಸಿದ್ರೆ ಅಂದ್ರೆ ಇಲ್ಲೇ ಲೋ ಅರ್ತ್ ಆರ್ಬಿಟಿಗೆ ಕಳಿಸಿದ್ವಿ. ಅರ್ಥ ಆಯ್ತು? ಎದಕ್ಕೆ ಕೊಡ್ಸಿದ್ವಿ ಅಂತ ಇದ ಮೇನ್ ಇಂಪಾರ್ಟೆಂಟು. ವಿಪತ್ತು ನಿರ್ವಹಣೆಗೆ ಅಥವಾ ನಮ್ಮ ದೇಶಕ್ಕೆ ಅಥವಾ ನಮ್ಮ ಭೂಮಿಗೆ ಏನಾದರೂ ಚಂಡಮಾರುತ ಬಂದು ಅಪ್ಪಳಿಸುವುದವು ಅಥವಾ ಏನಾದರೂ ವಿಪತ್ತು ನಿರ್ವಹಣೆಯಲ್ಲಿ ಏನಾದರೂ ಧೂಮಕೇತುಗಳು ಬರುವುದವು. ನಾವು ಎದಕ್ಕೆ ಬಿಟ್ಟೇವೆ ಅಂದ್ರೆ ಅರ್ಥನ ಭೂಮಿನ ವೀಕ್ಷಣೆ ಮಾಡಕ್ಕೆ ಬಿಟ್ಟಿವಿ. ಅಂದ್ರೆ ಭೂಮಿಗೆ ಯಾವುದಾದ್ರೂ ವಿಪತ್ತುಗಳು ಬರುವುದವ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡಿವಪ್ಪ ಅಂತಂದ್ರೆ ಲೋ ಅರ್ತ್ ಆರ್ಬಿಟ್ ಇಂತ್ರ ವಿಪತ್ತು ನಿರ್ವಹಣೆಗಾಗಿ ನಾವೇನು ಮಾಡಿವಪ್ಪ ಅಂತಂದ್ರೆ ಬಿಟ್ಟಿವಿ.
ನೀವು ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ ಬಂತಂದ್ರೆ ವಿಪತ್ತು ನಿರ್ವಹಣೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಅರಣ್ಯ ನಾಶ ಎಲ್ಲಿ ಆಗಕತ್ತೈತಿ, ಎಲ್ಲಾದ್ರೂ ಸಂಪನ್ಮೂಲಗಳು ಸಿಗಾಕತ್ತವ, ಏನಾದ್ರೂ ದೇಶಕ್ಕೆ ಯಾವ್ದಾದ್ರು ಚಂಡಮಾರುತ ಅಪ್ಪಳಿಸುವಂತ ಸಾಧ್ಯತೆ ಐತ್ಯಾ, ಅದನ್ನ ಎಲ್ಲಾ ತಿಳ್ಕೊಳಕ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಬಿಡ್ತೇವಿ. ಎಲ್ಲಿಂದ ಯಾವ ಒಂದು ಆರ್ಬಿಟಿಗೆ ಬಿಡ್ತೇವ್ರಿ ಸರ್ ಅಂತಂದ್ರೆ ಲೋ ಅರ್ತ್ ಆರ್ಬಿಟಿಗೆ ಬಿಡ್ತೇವಿ. ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಯಾವ ರಾಕೆಟ್ ಅಂತ ಕೇಳಿದ್ರೆ PSLV C-49 ಅನ್ನುವಂತಹ ರಾಕೆಟ್ ಇಂದ ಬಿಡ್ತೇವೆ. ಇನ್ನು ನೆಕ್ಸ್ಟ್ ಇನ್ನೊಂದು ಬಿಡ್ತಾರ 2020 ಯಾವ್ದಪ್ಪ ಅಂದ್ರೆ CMS-1 ಅಂತ ಕರಿತೇವೆ. ಇದ್ರ ಏನ್ರಿ ಸರ್ ಅರ್ಥ ಅಂತಂದ್ರೆ ಕಮ್ಯುನಿಕೇಶನ್ ಸೆಟಲೈಟ್. CM ಅಂದ್ರೆ ಕಮ್ಯುನಿಕೇಶನ್ ಸೆಟಲೈಟ್ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಕರಿತೀವಿ. ಈ ಕಮ್ಯುನಿಕೇಶನ್ ಸೆಟಲೈಟ್ ಬಿಡುದ್ರ ಹೆಸರು ಹೇಳ್ತದೆ ನೋಡ್ರಿ, ಕಮ್ಯುನಿಕೇಶನ್. ಯಾವ ರಾಕೆಟ್ ಬಳಸಿದ್ರು? PSLV C-49 ಅಲ್ಲ ಆತು. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ C-50 ಅನ್ನುವಂತ ರಾಕೆಟ್ ಅನ್ನ ಬಳಸ್ತಾನೆ. ಏನ್ರಿ C-50 ಅನ್ನುವಂಥ ರಾಕೆಟ್ ಅನ್ನ ಬಳಸ್ತಾರ. ಈ PSLV C-50 ಅನ್ನುವಂಥ ರಾಕೆಟ್ ಅನ್ನ ಎಲ್ಲಿಂದ ಬಿಡ್ತಾರ ಅಂದ್ರೆ ಸತೀಶ್ ಧವನ್ ಲಾಂಚಿಂಗ್ ಸ್ಟೇಷನ್ ಇಂದ ಬಿಡ್ತಾರ. ಏನಪ್ಪಾ ಅಂದ್ರೆ ಕಮ್ಯುನಿಕೇಶನ್ ಅಂದ್ರೆ ದೂರ ಸಂಪರ್ಕವನ್ನ ಕಲ್ಪಿಸಿಕೊಡಾಕ. ಏನ್ರಿ ಎಲ್ಲಿ ಕಲ್ಪಿಸಿಕೊಡಾಕ್ರಿ ಸರ್ ಅಂತಂದ್ರೆ ಅಂಡೋಮಾನ್ ನಿಕೋಬಾರ್ ಅನ್ನುವಂತಹ ಪ್ರದೇಶಗಳಲ್ಲಿ, ಲಕ್ಷದ್ವೀಪ, ಇಲ್ಲಿ ಏನಪ್ಪಾ ಅಂದ್ರೆ ಕಮ್ಯುನಿಕೇಶನ್ ಸ್ವಲ್ಪ ಕಡಿಮೆ ಇರ್ತೈತಿ. ಆ ಒಂದು ಉದ್ದೇಶಕ್ಕಾಗಿ ಇಸ್ರೋದವರು ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ C ಬ್ಯಾಂಡ್ ಕು ಬ್ಯಾಂಡ್ ಅನ್ನ ಇಟ್ಟಿರ್ತಾರ. ಆ ಬ್ಯಾಂಡ್ಗೆ ಏನ್ ಮಾಡ್ತೈತೆ ಅಂತಂದ್ರೆ ನಮ್ಗ ಕಮ್ಯುನಿಕೇಶನ್ ನ ಕಳಿಸ್ಕೊಡಾಕ ಭೂಸ್ಥಿರ ಉಪಗ್ರಹದಿಂದ ಒಂದು ಸಂವಹನ ಪರ್ಪೋಸ್ ಏನ್ ಮಾಡಿಯಪ್ಪ ಅಂತಂದ್ರೆ ನಾವು ಈ ಕಮ್ಯುನಿಕೇಶನ್ ಸೆಟಲೈಟ್ ಅನ್ನ ಬಿಟ್ಟಿವಿ. ಅರ್ಥ ಆಯ್ತು. ಇವು 2020 ಸಾಧನೆಗಳು ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಇನ್ನ 2021 ಸಾಧನೆಗಳು ಏನ್ರಿ ಸರ ನೋಡ್ರಿ, ಅಮೆಜೋನಿಯಾ 1 ಅಂತಂದು, ಏನ್ರಿ ಅಮೆಜೋನಿಯಾ 1 ಅಂತಂದು, ಇದು ಒಂದೇ PSLV C-51 ರಾಕೆಟ್ ಮೂಲಕ ಬರ್ತೇವೆ. ಮತ್ತೇನಪ್ಪಾ ಅಂದ್ರೆ ಭಾರತೀಯ ವಿದ್ಯಾರ್ಥಿ ಉಪಗ್ರಹಗಳು ಯುನಿಟಿ ಸ್ಯಾಟ್ ಅಥವಾ ಸತೀಶ್ ಧವನ್ ಸ್ಯಾಟ್ ಅಂತ ಕರಿತೀವಿ ನಾವು. ಸ್ಯಾಟ್ ಅಂದ್ರೆ ಸೆಟಲೈಟ್, ಅರ್ಥ ಆಯ್ತು. ಇನ್ನೊಂದು ಯಾವತ್ತಪ್ಪ ಅಂದ್ರೆ ಅರ್ತ್ ಅಬ್ಸರ್ವೇಷನ್ ಅಂತ ನಾವೇನ್ ಮಾಡ್ತೇವೆ ನೋಡ್ತೇವೆ. ಇದನ್ನ ಸ್ವಲ್ಪ ನೋಡ್ಕೊಂತ ಬಂದಾಗ PSLV ಅಮೆಜೋನಿಯಾ ಏನ್ರಿ PSLV PSLV C-51 ಯಾವ್ದ್ರಿ PSLV C-51 ರಾಕೆಟ್ ಮೂಲಕ ಅಮೆಜೋನಿಯಾ ಅಂದ್ರೆ ಬ್ರೆಜಿಲ್ ದೇಶದ್ರಿ ಇದು. ಅಮೆಜೋನಿಯಾ ಅನ್ನುವಂತಹ ಒಂದು ಪೇಲೋಡ್ ಇಂದ, ಅರ್ಥ ಆಯ್ತು, ಅಮೆಜೋನಿಯಾ ಅನ್ನುವಂತಹ ಒಂದು ಪೇಲೋಡ್ ಇಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಎರಡು ಉಪಗ್ರಹಗಳನ್ನ ಏನ್ ಮಾಡ್ತೇವೆ ಅಂತಂದ್ರೆ ಕಳಿಸ್ತೀವಿ. ಎಷ್ಟು ಉಪಗ್ರಹಗಳನ್ನ? 2 ಉಪಗ್ರಹಗಳನ್ನ ಕಳಿಸ್ತೀವಿ. ಆದ್ರೆ ನೆನಪಿಡ್ಬೇಕು, ಇದು ರಾಕೆಟ್ ನಮ್ದು. ಆ ಉಪಗ್ರಹಗಳು ಯಾವ ದೇಶದ್ದು ಅಂತ ಹೇಳಿದ್ ನಾನು? ಬ್ರೆಜಿಲ್ ದೇಶದ್ದು. ಅರ್ಥ ಆಯ್ತು, ಬ್ರೆಜಿಲ್ ದೇಶದ್ದು. ಅಮೆಜಾನ್ ಕಾಡುಗಳ ನಾಶಗಳನ್ನ ತಿಳಿದುಕೊಳ್ಳಲು, ಅಂದ್ರೆ ಎಲ್ಲಿ ನಾಶ ಆಗಕತ್ತೈತಿ, ಏನು ಅರಣ್ಯದೊಳಗೆ ಏನಾಗಕತ್ತೈತಿ, ಅಥವಾ ಅರಣ್ಯಕ್ಕೆ ಏನಾದರೂ ತೊಂದರೆ ಆಗಕತ್ತೈತೆ, ಆ ಒಂದು ಉದ್ದೇಶಕ್ಕಾಗಿ ಅದಕ್ಕೆ ಅಮೆಜಾನ್ ಕಾಡಿನ ಬಗ್ಗೆ ತಿಳಿದುಕೊಳ್ಳಲು. ಅಂದ್ರೆ ಇದರರ್ಥ ಏನು? ಅಮೆಜಾನದೊಳಗೆ ಏನಾದರೂ ಅರಣ್ಯ ನಾಶ, ಅದ್ರ ಬಗ್ಗೆ ನಾವೇನ್ ಮಾಡ್ಕೊಳ್ಳೋ ತಿಳಿದುಕೊಳ್ಳಾಕ ನಾವು ಮತ್ತು ಬ್ರೆಜಿಲ್ ದೇಶದವ್ರು ಕೂಡಿ ಏನ್ ಮಾಡ್ಯಪ್ಪ ಅಂತಂದ್ರೆ ಈ PSLV C-51 ರಾಕೆಟ್ ನಮ್ದು ಅಮೆಜೋನಿಯಾ ಪೇಲೋಡು ಎರಡು ಉಪಗ್ರಹಗಳನ್ನು ಹೊಂದಿರತಕ್ಕಂಥವ್ರದ್ದು. ಅವ್ರದ್ದು ಯಾವ ದೇಶ ಅಂದ್ರೆ ಬ್ರೆಜಿಲ್ದೊಳಗೆ INPE ಅಂತ ಐತಿ. ಈ ಒಂದು ಸಂಸ್ಥೆಯ ಒಂದು ಪೇಲೋಡ್ ಅನ್ನ ಈ ಪೇಲೋಡ್ ಅಮೆಜೋನಿಯಾ ಅನ್ನುವಂಥ ಪೇಲೋಡ್ ಅನ್ನ 2 ಉಪಗ್ರಹಗಳನ್ನ ನಮ್ಮ ಒಂದು ರಾಕೆಟ್ ಇಂತ ನಾವೇನ್ ಮಾಡೇವಪ್ಪ ಅಂತಂದ್ರೆ ಲಾಂಚ್ ಮಾಡೇವಿ. ಯಾವ ಒಂದು ಉದ್ದೇಶಕ್ಕೆ ಇದನ್ನ ಕೇಳ್ಬಿಡ್ತಾನ ನೆನ್ಪಿಟ್ಕೋಬೇಕು. ಯಾವ ಒಂದು ಉದ್ದೇಶಕ್ಕೆ ಏನಾದ್ರೂ ಅರಣ್ಯ ನಾಶ ಆಗುವುದೈತೆ ಆ ಒಂದು ಅಮೆಜಾನ್ ಕಾಡಲ್ಲಿ, ಅಥವಾ ಏನಾದ್ರೂ ಪ್ರಕೃತಿ ವಿಕೋಪ ಆಗುವುದೈತೆ, ಅಥವಾ ಅರಣ್ಯ ಏನಪ್ಪಾ ಅಂದ್ರೆ ಧ್ವಂಸ ಆಗಕತ್ತತೆ, ಅದನ್ನ ಬಗ್ಗೆ ತಿಳ್ಕೊಳಕ್ ನಾವೇನ್ ಮಾಡಿಪ್ಪ ಅಂದ್ರೆ PSLV C-51 ಅನ್ನ ಬಿಡ್ತೇವೆ. ಅರ್ಥ ಆಯ್ತು. ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇನ್ನೊಂದು ಯುನಿಟಿ ಸ್ಯಾಟ್ ಅಂತ ನೋಡ್ತೇವೆ. ಯುನಿಟಿ ಸ್ಯಾಟ್ ಅಥವಾ ಸತೀಶ್ ಧವನ್ ಸ್ಯಾಟ್ ಅಂತ ಕರಿತೀವಿ. ಇದು ಯಾಕ್ರಿ ಯುನಿಟಿ ಸ್ಯಾಟ್ ಅಂತ ಹೆಸರಿಟ್ರು ಅಂತಂದ್ರೆ ಯುವಕರು ಮಾಡಿದ್ದಿದ್ದು. ಯುನಿಟಿ ಸ್ಯಾಟ್ ಅಥವಾ ಸತೀಶ್ ಧವನ್ ಸ್ಯಾಟ್ ಅಂತ ಕರಿತೀವಿ. ಇದು ಕೂಡ ಏನಪ್ಪಾ ಅಂದ್ರೆ ಕಮ್ಯುನಿಕೇಶನ್ ಮಾಡಕ್ಕೆ ಇವರು 3 ಇಂಜಿನಿಯರಿಂಗ್ ಕಾಲೇಜ್ನವರು, ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು 3 ಇಂಜಿನಿಯರಿಂಗ್ ಕಾಲೇಜ್ ಕೂಡಿ ಮಾಡಿರ್ತಕ್ಕಂಥದ್ದು ಇದು ಯುನಿಟಿ ಸ್ಯಾಟ್ ಮತ್ತು ಸತೀಶ್ ಧವನ್ ಸ್ಯಾಟ್ ಅಂತಂದು. ಇವನು ಕೂಡ ಸಂಪರ್ಕವನ್ನ ಕಲ್ಪಿಸ್ಕೊಡಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಿಟ್ವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಕೇಳ್ತಾನ ಎಕ್ಸಾಮ್ನೊಳಗೆ, 3ನೇದು ಯಾವ್ದಪ್ಪ ಅಂತಂದ್ರೆ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ ಅಂತ ಕರಿತೇವಿ. ಆಗಲೇ ಹೇಳ್ಬಿಟ್ಟು ನಾನು, ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ EOS-3 ಅಂತ ಕರಿತೀವಿ. ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್. ಈ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ ಅನ್ನ GSLV F-10 ಅನ್ನುವಂತಹ ಒಂದು ರಾಕೆಟ್ ಮೂಲಕ ಏನ್ ಮಾಡ್ತೀವಪ್ಪ ಅಂತಂದ್ರೆ ಲಾಂಚ್ ಮಾಡ್ತೇವಿ. ಈ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ ಲಾಂಚ್ ಮಾಡಿದಾಗ ಅರ್ತ್ ಅಂದ್ರೆ ಇದೊಂದು ಅತ್ಯಾಧುನಿಕ ಭೂ ವೀಕ್ಷಣೆಯನ್ನು ಮಾಡೋದು. ಹೆಂಗಂತಂದ್ರೆ ಮ್ಯಾಲ ಅರ್ತ್ ಆರ್ಬಿಟ್ ಒಳಗೆ ಅದು ಕುಂತಂದ್ರೆ ಭೂಮಿ ಒಳಗೆ ಏನೇನಾಗೈತಿ, ಏನೇನು ಆಗಾಕತ್ತೈತಿ ಅನ್ನೋದು ಏನ್ ಮಾಡ್ಬೋದು ಅಂದ್ರೆ ಕ್ಯಾಮ್ರಾಗಳ ಮೂಲಕ ಅದೇನ್ ಮಾಡ್ತಂದ್ರೆ ಇಮೇಜ್ ಅನ್ನ ಕಳಿಸ್ತದೆ. ಅದಕ್ಕೆ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ ಅತ್ಯಾಧುನಿಕ ಭೂ ವೀಕ್ಷಣೆ ಮಾಡೋದು.
ಅತ್ಯಾಧುನಿಕ ಭೂ ವೀಕ್ಷಣೆ ಮಾಡೋದು. 2021 ಇದು ಏನು ಮಾಡಿದ್ರು ಅಂದ್ರೆ ಮಾಡಿದ್ರು. ಇತ್ತೀಚೆಗೆ ಇರ್ತಕ್ಕಂಥ ಸುದ್ದಿ. ಇದು ಏನಾಯ್ತಪ್ಪ ಅಂತಂದ್ರೆ ಇದು ಆ ಕ್ರಯೋಜನಿಕ್ ಇಂಜಿನ್ ಒಳಗೆ 1ನೇ ಹಂತ 2ನೇ ಹಂತ ಕರೆಕ್ಟ್ ಇತ್ತು. ಅದ್ರೊಳಗೆ ದಹನಗೊಳ್ಳುವುದರ ಜೊತೆಗೆ ಅದ್ರೊಳಗೆ ತಾಂತ್ರಿಕ ಅಸಂಗತತೆಯಿಂದ, ಯಾವ ಅಸಂಗತೆಯಿಂದ? ತಾಂತ್ರಿಕ ಅಸಂಗತತೆಯಿಂದ ದಹನಗೊಳ್ಳೋದು ಏನಾಗಲಿಲ್ಲಪ್ಪ ಅಂತಂದ್ರೆ ಕರೆಕ್ಟ್ ಆಗಲಿಲ್ಲ ಅಂತ ಹೋಗಿ ಒಂದಿಷ್ಟು ಕಿಲೋಮೀಟರ್ ಹೋಗಿ ಪಟಕ್ಕನ ಬಂದು ಎಲ್ಲಿ ಬಿದ್ದುಬಿಡ್ತು? ಬಂಗಾಳ ಕೊಲ್ಲಿಗೆ ಬಂದ್ಬಿಡ್ತು. ಭಾಳಷ್ಟು ರೊಕ್ಕ ಖರ್ಚು ಮಾಡಿದ್ವಿ. ಇದಕ್ಕೆ ಕಾರಣ ಏನಂತ ನೋಡಿದಾಗ ತಾಂತ್ರಿಕ ಅಸಂಗತತೆ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ಅರ್ಥ ಆಯ್ತು? ಇಲ್ಲ 2021 ಆಗಿದ್ದಿದ್ದು. ಇದ್ದಾಗ ಒಂದು 3-4 ತಿಂಗಳು ಆಗಿದೆ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 3 ಅಂತ ಬಿಟ್ಟಿದ್ವಿ. ಇಲ್ಲಿ ಕ್ವಶನ್ ಮಾಡ್ತಾನ, ಯಾವುದು ಪರ್ಪೋಸ್ ಬಿಟ್ಟಿದ್ವಿ ಅಂದರೆ ಅರ್ಥದ ಬಗ್ಗೆ, ಭೂಮಿ ಬಗ್ಗೆ ಒಂದು ಫೋಟೋಗಳ ಮೂಲಕ ಎಲ್ಲ ತಿಳಿಸ್ಬೇಕು. ಅದು ಭೂಮಿ ಒಳಗೆ ಏನೇನಾಕತಿ ಅಥವಾ ಚಂಡಮಾರುತ ಅಪ್ಳಿಸೋದು ಅದೇನಾಯ್ತಪ್ಪ ಅಂತಂದ್ರೆ ಫೇಲ್ ಆಯಿತು ಅನ್ನೋದು ಉಲ್ಲೇಖ ಐತಿ. ಇದು ಏನಪ್ಪಾ ಅಂತಂದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 3 ಅನ್ನುವಂತಹ ರಾಕೆಟ್ ಇತ್ತೀಚೆಗೆ ಬಿಟ್ಟಾರ. ಏನಾಗೈತಪ್ಪ ಅಂದ್ರೆ ರೀಸನ್ನು ತಾಂತ್ರಿಕ ಅಸಂಗತೆ. ಕ್ರಯೋಜನಿಕ್ ಇಂಜಿನಲ್ಲಿ ತಾಂತ್ರಿಕ ಅಸಂಗತತೆ ಕಾಣ್ತು. ಮ್ಯಾಲ ಒಂದಿಷ್ಟು ಕಿಲೋಮೀಟರ್ ಹೋಗಿ ಪಟಕ್ಕನ ಬಂದು ಎಲ್ಲಿ ಬಿದ್ದು ಬಿಡ್ತು? ಬಂಗಾಳ ಕೊಲ್ಲಿಗೆ ಬಿತ್ತು ಅನ್ನೋದು ಉಲ್ಲೇಖ ಐತಿ. ನಿಮ್ಗೆ ನೆನಪಿರ್ಬೇಕು ತಾಂತ್ರಿಕ ಅಸಂಗತತೆ. ಹಾಗಂದ್ರೆ ಸರ್ ಮತ್ತೆ ಇತ್ತೀಚೆಗೆ ಒಂದು ಫೆಬ್ರವರಿ 14 ಒಂದು ಬಿಟ್ಟಾರಲ್ರಿ. ಫೆಬ್ರವರಿ 14 PSLV C-52 CSLV C-52 ಅನ್ನುವಂಥ ಒಂದು ರಾಕೆಟನ್ನು ಬಿಟ್ಟರೆ ಅದು ಹೋಗಿ ಏನು ಮಾಡೈತಪ್ಪ ಅಂತಂದ್ರೆ ಭೂ ಕಕ್ಷೆ ಒಳಗೆ ಕುಂತತಿ ಅಂತ ಏನು ಮಾಡ್ತಾರೆ ಅಂತಂದ್ರೆ ಹೇಳ್ತಾರ. ಭಾರತ ಮತ್ತು ಭೂತಾನ್ ದೇಶಗಳು ಕೂಡಿ ಏನು ಮಾಡಿದಪ್ಪ ಅಂತಂದ್ರೆ ಇಬ್ರು ಕೂಡಿ ಮಾಡಿರ್ತಕ್ಕಂಥದ್ದು ಅದು ಈ ಫೆಬ್ರವರಿ 14 ಬಿಟ್ಟರ ಕಕ್ಷೆ ಒಳಗೆ ಕುಂತತಿ ಅಂತಂದು ಎಸ್ ಸೋಮನಾಥ ಸರ್ ಅವ್ರು ಹೇಳ್ಯಾರ. ಅದು ಏನಾಗ್ಲಿಪ್ಪ ಅಂತಂದ್ರೆ ಸಕ್ಸಸ್ ಆಗಲಿ, ನಮಗೆ ಇಮೇಜನ್ನು ಕೊಡಲಿ. ಯಾಕಂದ್ರೆ ಬರುವಂತಹ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ರಾಕೆಟ್ಗಳು ಸಕ್ಸಸ್ ಕೊಡ್ಲಿ ಅಂತ ಅನ್ನೋದು ನಮ್ಮ ಆಸೆ. ಇನ್ನು 2020ರಿಂದ 2030 ಏನ್ರಿ 2020ರಿಂದ 2030 ನಾವು ಇನ್ನೂ ಏನು ಮಾಡ್ಬೇಕಂತಂದ್ರೆ ಚಂದ್ರಯಾನ 3 ಮಾಡ್ಬೇಕು ಅನ್ನೋದೈತಿ. ಯಾವ ಯಾನ? ಚಂದ್ರಯಾನ 3 ಮಾಡ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಂಗಳಯಾನ 2 ಮಾಡ್ಬೇಕು ಅನ್ನೋದೈತಿ. ನೆಕ್ಸ್ಟ್ ಆದಿತ್ಯಯಾನ ಮಾಡ್ಬೇಕಾಗಿತ್ತು ಆಲ್ರೆಡಿ, ಬಟ್ ಕೋವಿಡ್ ಪಂಡಮಿಕ್ ಬರೋದ್ರಿಂದ ಸ್ವಲ್ಪ ತಡೆ ಹಿಡಿಯಲಾಗಿದೆ. ಆದಿತ್ಯಯಾನ ಮಾಡಬೇಕಾಗಿತ್ತು, ಶುಕ್ರಯಾನ ಮಾಡಬೇಕಾಗಿತ್ತು. ಯಾವ ಯಾನ? ಶುಕ್ರಯಾನ ಮಾಡಬೇಕಾಗಿತ್ತು. ಇವನೇನು ಮಾಡಬೇಕು? ಶುಕ್ರಯಾನ ಮಾಡಬೇಕಾಗಿತ್ತು. ಮತ್ತೇನು ಮಾಡಬೇಕಾಗಿತ್ತು ರೀ ಸರ್ ಅಂತಂದರೆ ಸ್ಪೇಸ್ ಸ್ಟೇಷನನ್ನು ಮಾಡಬೇಕಾಗಿತ್ತು. ಈಗ ಆಲ್ರೆಡಿ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನನ್ನು ಲೋ ಅರ್ತ್ ಆರ್ಬಿಟ್ನೊಳಗೆ ಬೇರೆ ಬೇರೆ ದೇಶದವರು ಅಂದರೆ ಅಮೇರಿಕ, ರಷ್ಯಾದಂಥ ದೇಶವು ಮಾಡ್ಯವು. ಬಟ್ ನಾವು ಮಾಡಿಲ್ಲ. ಇದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮಾಡಬೇಕಾಗಿತ್ತು. ಯಾವಾಗ ನಮ್ದು ಪ್ಲಾನ್ ಇತ್ತು? 2030 ಪ್ಲಾನ್ ಐತಿ. ಇವೆಲ್ಲ ಏನಪ್ಪಾ ಅಂತಂದ್ರೆ 2020ರಿಂದ 2030 ಆಗುವಂತಹ ಒಂದು ಪ್ರಾಜೆಕ್ಟ್. ಅರ್ಥಾತ್ ಈ 10 ವರ್ಷದೊಳಗೆ ಇವೆಲ್ಲ ಆಗ್ಬೇಕು ಅಂತಂದು ಏನು ಮಾಡ್ಯಾರ ಅಂತಂದ್ರೆ ಇಸ್ರೋದವರು ಪ್ಲಾನ್ ಹಾಕೊಂಡಾರ. ಬಟ್ ಏನಪ್ಪಾ ಅಂದ್ರೆ ಆದಿತ್ಯಯಾನ 20 ಆಗಬೇಕಾಗಿತ್ತು. ಕೋವಿಡ್ ಪಂಡಮಿಕ್ ಬಂದಿರೋದ್ರಿಂದ ತಡೆ ಹಿಡಿಯಲಾಗಿದೆ. ಅರ್ಥಾತ್ ಆ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡಿವಪ್ಪ ಅಂತಂದ್ರೆ ತಡೆ ಹಿಡಿಯಲಾಗಿದೆ. ಇನ್ನು ಚಂದ್ರಯಾನ 3, ಮಂಗಳಯಾನ 2 ಇವೆಲ್ಲ ಏನಾಗ್ಲಿಪ್ಪ ಅಂದ್ರೆ ಸಕ್ಸಸ್ ಕಾಣಲಿ, ವಿವಿಧತೆಯಲ್ಲಿ ಏಕತೆ ಅನ್ನೋದು ದೇಶ ಕಾಣಲಿ ಅನ್ನೋದು ನನ್ನ ಉದ್ದೇಶ. ಇವೆಲ್ಲ ಆಗಲಿ ಅಂತ ತಿಳ್ಕೊಂಡು ಈ ಒಂದು ಸ್ಪೇಸ್ ಟೆಕ್ನಾಲಜಿಯನ್ನು ಇವತ್ತಿಗೆ ಮುಗಿಸೋನು. ಇನ್ನು ನೆಕ್ಸ್ಟ್ ಬರುವುದು ಯಾವುದಪ್ಪ ಅಂತಂದರೆ ರಕ್ಷಣಾ ತಂತ್ರಜ್ಞಾನ ಅಂತ ನಾವು ನೋಡ್ತೀವಿ. ಇವು ಏನಪ್ಪಾ ಅಂತಂದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ರಕ್ಷಣಾ ತಂತ್ರಜ್ಞಾನ. ನೋಡ್ರಿ, ಈಗ ನಿಮ್ಗೆ ನೆನಪಿಡ್ಬೇಕು ರಕ್ಷಣಾ ತಂತ್ರಜ್ಞಾನ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಏನ್ರಿ ಸರ ರಕ್ಷಣಾ ತಂತ್ರಜ್ಞಾನ? ಸ್ವಲ್ಪ ಹೇಳ್ಬಿಡ್ತಾನೆ ನಿಮ್ಗೆ. ಏನ್ರಿ ಅಂತಂದ್ರೆ ಡಿಫೆನ್ಸ್ ಟೆಕ್ನಾಲಜಿ. ಏನ್ರಿ? ಡಿಫೆನ್ಸ್ ಟೆಕ್ನಾಲಜಿ ಅಂತ ನಾವು ಮಾಡ್ತೀವಿ. ಯಾಕಂದ್ರೆ ನೆನಪಿಡ್ಲಿ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವ್ಯಾಕ್ಸಿನೇಷನ್ ಅನ್ನು ಹಾಕಿಸ್ಕೊಳಕತ್ತೀವಿ. ಯಾಕೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳಕತ್ತೀವಿ? ನಮಗೆ ಮುಂಬರುವಂತಹ ಯಾವುದೋ ವೈರಸ್ ಬಂದರೂ ನಮಗೆ ಅಟ್ಯಾಕ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ. ಅರ್ಥಾತ್ ನಾ ಹೇಳಕತ್ತಿದ್ದು ಹಂಗೆ ನಮ್ಮ ಭಾರತ ಅನ್ನುವಂತಹ ಒಂದು ದೇಶ ಐತಿ. ಈ ಭಾರತ ಅನ್ನುವಂಥ ದೇಶನ ನಾವೇನು ಮಾಡ್ಕೋಬೇಕಂದ್ರೆ ರಕ್ಷಣೆ ಮಾಡ್ಕೋಬೇಕು. ಆ ರಕ್ಷಣೆ ಮಾಡ್ಕೊಳಕ್ಕೆ ಏನಿರಬೇಕು? ನಮ್ಮಲ್ಲಿ ಶಸ್ತ್ರಾಸ್ತ್ರಗಳೇನು, ಆ ಶಸ್ತ್ರಾಸ್ತ್ರಗಳನ್ನು ಯಾವ ಥರ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವೇನು ಮಾಡೋದಪ್ಪ ಅಂದ್ರೆ ರಕ್ಷಣಾ ತಂತ್ರಜ್ಞಾನದೊಳಗೆ ತಿಳಿಬೇಕು. ಅಂದರೆ ನಮ್ಮ ಕಡೆ ಕ್ಷಿಪಣಿಗಳು ಎಷ್ಟದವ, ಹೆಲಿಕಾಪ್ಟರ್ಗಳು ಎಷ್ಟದವ, ಅಥವಾ ಬೇರೆ ದೇಶದವ್ರು ಯಾವ ಥರ ಏನೇನು ಯೂಸ್ ಮಾಡಿದ್ರು, ಮೊನ್ನೆ ಏರ್ ಸ್ಟ್ರೈಕ್ ಮಾಡಿದ್ರು, ಅದನ್ನೆಲ್ಲ ನಾವೇನು ಮಾಡಿವಪ್ಪ ಅಂತಂದರೆ ರಕ್ಷಣಾ ತಂತ್ರಜ್ಞಾನದೊಳಗೆ ನೋಡ್ತೀವಿ. ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಹೇಳ್ಬೇಕಂದ್ರೆ ಭಾರತ ಅನ್ನೋ ಒಂದು ದೇಶ ಐತಿ. 28 ರಾಜ್ಯಗಳದವ, 8 ಕೇಂದ್ರಾಡಳಿತ ಪ್ರದೇಶಗಳದಾವ, 7 ರಾಷ್ಟ್ರಗಳು ಭೂಗಡಿ ಹೊಂದ್ಕೊಂಡವ, ಮತ್ತು 7 ರಾಷ್ಟ್ರಗಳು ಜಲಗಡಿ ಹೊಂದ್ಕೊಂಡವ. ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಭಾರತ 7ನೇ ರಾಷ್ಟ್ರ ಹೊಂದತಿ.
ಮೂರು ರಾಷ್ಟ್ರಗಳು ಭೂಗಡಿ ಮತ್ತು ಜಲಗಡಿ ಎರಡೂ ಹೊಂದ್ಕೊಂಡವು. ಏನ್ರಿ, ಭೂಗಡಿ ಮತ್ತು ಜಲಗಡಿಯನ್ನು ಎರಡೂ ಹೊಂದ್ಕೊಂಡವು ಮೂರು ರಾಷ್ಟ್ರಗಳು. ಮತ್ತು 7ನೇ ರಾಷ್ಟ್ರ ಎದಕ್ಕೆ ಅಂತಂದ್ರೆ 7ನೇ ರಾಷ್ಟ್ರ ವಿಸ್ತೀರ್ಣದೊಳಗೆ. ಎಷ್ಟು ಬರ್ರಿ, ವಿಸ್ತೀರ್ಣದೊಳಗೆ 7ನೇ ರಾಷ್ಟ್ರ ಐತಲ್ರಿ. ಫಸ್ಟ್ ಯಾವುದು, ರಷ್ಯಾ, ಕೆನಡಾ, CABA ಅಂತ ನಾವೇನು ಮಾಡ್ತೀವಿ ಅಂದರೆ ನೋಡ್ತೀವಿ. ಭಾರತ ಎಷ್ಟನೇ ಐತ್ರಿ, 7ನೇಕ್ಕೆ ಐತಿ. ರಷ್ಯಾ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ 7ನೇ ರಾಷ್ಟ್ರ. ಅರ್ಥ ಆಯ್ತು. ಎದ್ರೊಳಗೆ, ವಿಸ್ತೀರ್ಣದೊಳಗೆ. 2011 ಜನಗಣತಿ ಪ್ರಕಾರ ನೋಡಿದ್ರೆ 120 ಕೋಟಿಗಿಂತ ಅಧಿಕ ಜನಸಂಖ್ಯೆ ಭಾರತ ದೇಶದೊಳಗೆ ಐತಿ. 2ನೇ ಸ್ಥಾನ ಐತಿ. ಫಸ್ಟ್ ಚೀನಾ ಐತಿ, ಸೆಕೆಂಡ್ ಯಾವ್ದೈತಿ, 2ನೇ ಸ್ಥಾನ ಐತಿ ಜನಸಂಖ್ಯೆ. ಮತ್ತು ಇಷ್ಟು ಎಲ್ಲ ರಾಜ್ಯಗಳು, 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದ್ಕೊಂಡವ. ಮತ್ತೇನಪ್ಪ ಅಂತಂದ್ರೆ ಇವತ್ತು ಈ ಎಷ್ಟೆಲ್ಲ ಹೊಂದಿರತಕ್ಕಂತಹ ಒಂದು ಭಾರತ ದೇಶವನ್ನು ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ರಕ್ಷಣೆ ಮಾಡ್ಕೋಬೇಕು. ಏನು ಮಾಡ್ಕೋಬೇಕ್ರಿ, ರಕ್ಷಣೆ ಮಾಡ್ಕೋಬೇಕು. ರಕ್ಷಣೆ ಮಾಡ್ಕೊಳಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಯುದ್ಧ ವಿಮಾನಗಳು ಬೇಕು, ಶಸ್ತ್ರಾಸ್ತ್ರಗಳು ಬೇಕು. ನಿಮ್ಗೆ ಒಂದು ಮಾತು ಹೇಳ್ತೀನಿ ನೋಡ್ತಮ್ಮ, ಇದು ಏನಪ್ಪಾ ಅಂದ್ರೆ ಭಾರತ ದೇಶ. ಇದು ಭಾರತ ದೇಶ. ನಾವೆಲ್ಲ ಇಲ್ಲದೇವಿ, ಕೋಟ್ಯಾಂತರ ಜನ ನಾವೆಲ್ಲ ಇಲ್ಲದೇವಿ. ಇಲ್ಲೇನೈತಪ್ಪ ಅಂದ್ರೆ ಭಾರತ ದೇಶದೊಳಗೆ ಒಂದು ಸಂಸ್ಥೆ ಐತಿ. ಅದು ಯಾವುದಪ್ಪ ಅಂದ್ರೆ DRDO ಅಂತ ಕರಿತೀವಿ ನಾವು. ಈ ಸಂಸ್ಥೆಯನ್ನು ಇದ್ರ ಬಗ್ಗೆನ ಉಲ್ಲೇಖ ಐತಿ. ಇವತ್ತ ಇಲ್ಲಿ ಏನಪ್ಪಾ ಅಂತಂದ್ರೆ DRDO ಅಂತ ಹೇಳ್ತೀವಿ. ಇಲ್ಲೇನಪ್ಪ ಅಂತಂದ್ರೆ ಇವತ್ತ ಲಕ್ಷಾಂತರ ಜನ ಸೈನಿಕರು ನಮ್ಮ ದೇಶವನ್ನ ಗಡಿಯನ್ನ ಕಾಯಕತ್ತಾರ. ಯಾಕಂದ್ರೆ ಬೇರೆ ದೇಶದವರು ಬರಬಾರ್ದು ಅಂತಂದ್ರೆ ಲಕ್ಷಾಂತರ ಜನ ಏನ್ ಮಾಡಕತ್ತಾರ ಅಂದ್ರೆ ಗಡಿಯನ್ನ ಕಾಯಕತ್ತಾರ. ಇಲ್ಲೇ DRDO ಅನ್ನುವಂಥ ಸಂಸ್ಥೆ ಐತಿ. ಮತ್ತೇನಪ್ಪಾ ಅಂತಂದ್ರೆ DRDO ಅನ್ನುವಂಥ ಸಂಸ್ಥೆ ಐತಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲೇನು ನಾವು ಕೋಟ್ಯಾಂತರ ಜನ ಏನದೇವ ಅಂದ್ರೆ ಕೆಲಸ ಮಾಡೋದು. ಇವತ್ತು ನೋಡ್ರಿ, ಇವತ್ತ ಇಲ್ಲೇ ನಾವೇನಾರ ಆರಾಮದೇವಿ ಅಂತಂದ್ರೆ ಏನಪ್ಪಾ ಅಂದ್ರೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ಇವತ್ತು ಗಡಿ ಒಳಗೆ ಕುಂತಾರಲ್ಲ, ಅದಕ್ಕೆ ನಾವು ಮೂಲ ಕಾರಣ ಅಂತ ಹೇಳ್ತೀವಿ. ಯಾಕಂದ್ರೆ ಇವ್ರು ಏನಾರ ಸುಮ್ಮನೆ ಇದ್ರ ಅಂತಂದ್ರೆ ಇವ್ರು ಏನ್ ಮಾಡಕತ್ತಾರ ಅಂದ್ರೆ ಗಡಿ ಕಾಯಕತ್ತಾರ. ಅಂದ್ರೆ ನಮ್ಮ ದೇಶವನ್ನ ಯಾರು ಬರಬಾರ್ದು ಅಂತ ಕಾಯಕತ್ತಾರ. ಅದಕ್ಕೆ ನಾವೇನ್ ಮಾಡೇವಿ ಅಂತಂದ್ರೆ ಇಲ್ಲಿ ಆರಾಮದೇವಿ. ಅರ್ಥ ಆಯ್ತು. ಇವತ್ತ ನಾವು ಕೋಟ್ಯಾಂತರ ಜನ ಇಲ್ಲಿ ಆರಾಮದೇವಿ ಅಂದ್ರೆ ಈ ಲಕ್ಷಾಂತರ ಸೈನಿಕರ ಕಾರಣ. ಇವತ್ತು ಈ ಲಕ್ಷಾಂತರ ಸೈನಿಕರು ಅದಾರ ಅಂತ ತಿಳ್ಕೋರಿ. ಇವ್ರಿಗೆ ಯಾವುದರ ದೇಶ ಬಂದಾಗ ಅಂದ್ರೆ ಯುದ್ಧ ಮಾಡುವಾಗ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಬೇಕಾಗ ಆ ಶಸ್ತ್ರಾಸ್ತ್ರಗಳನ್ನು ಮಾಡುವಂತ ಸಂಸ್ಥೆ ಯಾವುದು ಅಂತಂದ್ರೆ DRDO. ಈ DRDOದೊಳಗೆ ಏನಪ್ಪಾ ಅಂದ್ರೆ ಸಾವಿರಾರು ಜನ ಏನ್ ಮಾಡಕತ್ತಾರ ಅಂತಂದ್ರೆ ಕೆಲಸ ಮಾಡಕತ್ತಾರ. ಅರ್ಥ ಆಯ್ತು. ಇಲ್ಲಿ ನೋಡ್ರಿ, ಕೋಟ್ಯಾಂತರ ಜನ ಆರಾಮದೇವಿ. ಅದಕ್ಕೆ ಕಾರಣ ಲಕ್ಷಾಂತರ ಜನ. ಈ ಲಕ್ಷಾಂತರ ಜನ ಸೈನಿಕರು ಹೋರಾಡಕತ್ತಾರ. ಈ ಸೈನಿಕರು ಹೋರಾಡೋದ್ರಿಂದ ಇವ್ರಿಗೆ ಯುದ್ಧ ಇವ್ರಿಗೆ ಏನ್ ಆಗಿರಪ್ಪ ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ಮಾಡಕ ಸಾವಿರಾರು ಜನ DRDO ಸಂಸ್ಥೆದೊಳಗೆ ಕೆಲಸ ಮಾಡಕತ್ತಾರ. ಅರ್ಥಾತ್ ನಾ ಹೇಳಕತ್ತಿದ್ದು ಇದು ಏನಪ್ಪಾ ಅಂದ್ರೆ ಡಿಫೆನ್ಸ್ ಬಗ್ಗೆ ನಾವೇನು ಮಾಡೋದಂದ್ರೆ ನೋಡೋದು. ಈ ಡಿಫೆನ್ಸ್ ಯಾವ ಥರ ಆಯ್ತು, ಯಾವ ಥರ ಇಲ್ಲ. ಇವತ್ತು ಯಾವುದಾದ್ರೂ, ಯಾಕಂದ್ರೆ ಈಗ ನೋಡ್ರಿ ನಿಮಗೆಲ್ಲ ಉಕ್ರೇನ್ ರಷ್ಯಾ ಯುದ್ಧ ನಡೆಯಕತ್ತತಿ. ಅರ್ಥ ಆಯ್ತು. ಹಿಂಗೆ ಈ ದೇಶದೊಳಗೆ ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡ್ಕೋಬೇಕಂತಂದ್ರೆ ನಮ್ಮಲ್ಲಿ ಏನು ಬೇಕು ಅಂದ್ರೆ ಮೇನು ಯುದ್ಧ ಉಪಕರಣಗಳು ಬೇಕು. ಮತ್ತೇನು ಬೇಕು, ಶಸ್ತ್ರಾಸ್ತ್ರಗಳು ಬೇಕು, ಕ್ಷಿಪಣಿಗಳು ಬೇಕು, ಅಣುಬಾಂಬ್ಗಳು ಬೇಕು. ಅರ್ಥ ಆಯ್ತು. ಇಲ್ಲಾದ್ರೆ ಏನು ಮಾಡ್ತಾರೆ ಅಂದ್ರೆ ಬೇರೆ ದೇಶದವ್ರು ಬಂದು ನಮ್ಮನ್ನು ಏನು ಮಾಡ್ತಾರೆ ಅಂದ್ರೆ ಅಟ್ಟಹಾಸ ಮಾಡ್ತಾರೆ. ಆ ಒಂದು ಉದ್ದೇಶಕ್ಕಾಗಿ ನಾ ಏನಪ್ಪಾ ಅಂತಂದ್ರೆ ಇವೆಲ್ಲ ಒಂದಿರ್ತಕ್ಕಂಥ ರಾಷ್ಟ್ರವನ್ನು ನಾವೇನು ಮಾಡ್ಕೋಬೇಕಂದ್ರೆ ರಕ್ಷಣೆ ಮಾಡ್ಕೋಬೇಕು. ಈ ರಕ್ಷಣೆ ಮಾಡ್ಕೊಳಕ ನಾವೇನು ಮಾಡ್ಕೋಬೇಕಪ್ಪ ಅಂತಂದ್ರೆ ನಮ್ಮ ದೇಶದೊಳಗೆ ನಾವು ರಕ್ಷಣೆ ಮಾಡ್ಕೊಳಕ ನಮ್ಮಲ್ಲಿ 3 ಸಂಸ್ಥೆಗಳದವು, ಹೆಮ್ಮೆಯ ಸಂಸ್ಥೆಗಳದವು. ಆ ಸಂಸ್ಥೆಗಳ ಬಗ್ಗೆ ನಾವೇನು ನೋಡ್ಕೊಳ್ಳೋದಂತ ನೆಕ್ಸ್ಟ್ ಕ್ಲಾಸ್ನೊಳಗೆ ನೋಡೋಣಪ್ಪ. ಆ 3 ಸಂಸ್ಥೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ. ಇದ್ರ ಮೇಲೆ ಏನಿರ್ತಾರೆ ಅಂದ್ರೆ ಒಬ್ರು CDS ಇರ್ತಾರ. ಈ CDS ಮೇಲೆ ಏನಿರ್ತಾರೆ ಅಂದ್ರೆ ರಕ್ಷಣಾ ಸಚಿವರು ಇರ್ತಾರ. ರಕ್ಷಣಾ ಸಚಿವರ ಮೇಲೆ ರಾಷ್ಟ್ರಪತಿ ಇರ್ತಾರೆ. ಅರ್ಥ ಆಯ್ತು. ಈ ಒಂದು ಸೇನೆಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನೊಳಗೆ ನೋಡೋಣಂತ. ಇನ್ನು ಏನಾದರೂ ಡೌಟ್ ಬಂದ್ರೆ ನೀವು ಅದರೊಳಗೆ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.